ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ. ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇನೋ ಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ. ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಮೋ ಭಗವತೆ ತಸ್ಮೈ ಹಯಾಯಾಮಿತ ತೇಜಸೆ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ಶ್ರೀಮದ್ ರಾಮ ಕಥಾಮಿಮಾಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮಾವತಾರದ ಅತ್ಯಂತ ಪ್ರಧಾನ ಕಾರ್ಯವಾದ ರಾವಣನನ್ನು ಸಂಹಾರವನ್ನು ಮಾಡಿ ನಿತ್ಯ ಜಯಸ್ವರೂಪಿಯಾದ ಭಗವಂತ ಜಯಶಾಲಿಯಾಗಿದ್ದಾನೆ. ಆಗ ದೇವಾದಿ ದೇವತೆಗಳು ಅಂತರಿಕ್ಷದಿಂದ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ತನ್ಮಧ್ಯೆ ಸ್ವಯಂ ಬ್ರಹ್ಮದೇವರು ಆನಂದ ಪುಳಕಿತರಾಗಿ ಈ ರಾಮದೇವರ ವಿಜಯದ ಸುಮುಹೂರ್ತದಲ್ಲಿ ತಾವೂ ಕೂಡ ಭಾಗಿಯಾಗಿ ಆ ರಾಮದೇವರನ್ನು ಕುರಿತು ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಜಿತಂ ಜಿತಂತೆ ಜಿತಲೋಕ ಭಾವನ ಪ್ರಪನ್ನ ಪಾಲಾಯ ನತಸ್ಮತೆ ವಯಂ ತ್ವಮೇಕ ಈಶೋಸ್ಯ ನಚಾದಿರಂತಃ ತವೇಡ್ಯ ಕಾಲೇನ ತಥೈವ ದೇಶತಃ. ಹೇ ಅಜಿತ, ಪರಾಜಯ ಸೋಲು ಇಲ್ಲದೇ ಇರುವ, ನಿನ್ನನ್ನು ಸೋಲಿಸುವಂತಹ ವ್ಯಕ್ತಿ ಇಲ್ಲದೇ ಇರುವ, ನಿನ್ನನ್ನು ಸೋಲಿಸುವಂತಹ ದುರ್ಗುಣಗಳು, ದೋಷಗಳು, ಜಡವಾದ ಪ್ರಕೃತಿ ಯಾವುದೂ ಇಲ್ಲದೇ ಇರುವ, ತೃಣ ಮೊದಲು ಬ್ರಹ್ಮ ಪರ್ಯಂತ, ಕಲಿ ಮೊದಲು ಬ್ರಹ್ಮ ಪರ್ಯಂತ, ತೃಣ ಮೊದಲು ಸತ್ವ ರಜಸ್ತಮೋ ಗುಣ ಪರ್ಯಂತ ಎಲ್ಲವನ್ನೂ ಜಯಿಸುವ, ಅಂತೆಯೇ ಅಜಿತ ಎಂಬುದಾಗಿ ಪ್ರಸಿದ್ಧನಾದ ಹೇ ಭಗವನ್ ರಾಮ, ಜಿತಂ ಜಿತಂ, ನಿನಗೆ ಜಯವಾಗಲಿ ಜಯವಾಗಲಿ. ಪ್ರಪನ್ನ ಪಾಲಾಯ, ಎಂಥವನು ನೀನು ಅಂತಂದರೆ ಪ್ರಪನ್ನ ಪಾಲಾಯ, ಯಾರು ನಿನಗೆ ಶರಣು ಬಂದಿದ್ದಾರೆ ಆ ಶರಣು ಬಂದವರನ್ನು ರಕ್ಷಣೆಯನ್ನು ಮಾಡುವ. ಶರಣಾಗತ ರಕ್ಷಕನೆಂಬ ಬಿರುದನ್ನು ಪಡೆದುಕೊಂಡಿರುವಂತಹ ಲೋಕಭಾವನ ಸಮಗ್ರವಾದ ಚಿತ್ರ ವಿಚಿತ್ರವಾದ
ನಾನಾ ವಿಧವಾದ ಪದಾರ್ಥಗಳನ್ನು ಅತ್ಯಂತ ಸುಲಭ ರೀತಿಯಿಂದ ಸೃಷ್ಟಿಯನ್ನು ಮಾಡಿರುವ ಹೇ ಭಗವನ್, ನಿನಗೆ ಅನಂತ ಅನಂತ ಪ್ರಣಾಮಗಳು ಎಂಬುದಾಗಿ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕು, ಒಂದು ವಸ್ತುವನ್ನು ಹುಟ್ಟಿಸಬೇಕು ಅಂತಂದರೆ ಎಷ್ಟು ಕಷ್ಟವಿದೆ ಗೊತ್ತಿದೆ. ನನ್ನ ಪಾಲಿಗೆ ಈ ಬಿಳಿಯ ವಸ್ತು ಇಲ್ಲ, ಇದನ್ನು ನಾನು ಪಡೆದುಕೊಳ್ಳಬೇಕು, ನನ್ನ ಪಾಲಿಗೆ ನನ್ನ ಭೋಗಕ್ಕಾಗಿ ನಾನು ಸೃಷ್ಟಿ ಮಾಡಬೇಕು ಅಂತಂದರೆ 10 ಕಡೆಗೆ ಅಲಿಬೇಕು, 10 ಕಷ್ಟಗಳನ್ನು ಪಡಬೇಕು, ಎಲ್ಲೋ 1000-1500 ದುಡ್ಡು ಖರ್ಚು ಮಾಡಬೇಕು, ತುಂಬ ಕಷ್ಟಪಡಬೇಕು. ಕಷ್ಟಪಟ್ಟಾಗ ನಮ್ಮ ದುರ್ದೈವಕ್ಕೆ ಪಾಲಿಸ್ಟರ್ ಧೋತ್ರ ಸಿಕ್ಕಿರ್ತದೆ, ಒಳ್ಳೆ ಧೋತ್ರ ಸಿಗುವುದಿಲ್ಲ. ಒಂದು ಸಂತಾನವನ್ನು ಪಡೆಯಬೇಕು ಅಂದರೆ ಏನು ಕಷ್ಟವಿದೆ, ಒಂದು ಮನೆ ಕಟ್ಟಬೇಕು ಅಂದರೆ ಏನು ಕಷ್ಟವಿದೆ, ಒಂದು ಗುಣವನ್ನು ಒಬ್ಬ ವ್ಯಕ್ತಿಯೊಳಗೆ ಸೃಷ್ಟಿ ಮಾಡಬೇಕು, ಹುಟ್ಟಾಕಬೇಕು ಅಂದರೆ ಎಷ್ಟು ಕಷ್ಟವಿದೆ. ಅದನ್ನೆಲ್ಲವನ್ನು ಅನುಭವಿಸಿ ನುರಿತವರು ನಾವೆಲ್ಲರೂ, ಅದರೊಳಗೆ ಪರಿಪಕ್ವರಾದವರು ನಾವೆಲ್ಲರೂ. ಅಂತಹದ್ದು ಈ ಜಗತ್ತಿನೊಳಗೆ, ಮನೆಯೊಳಗೆ ಒಬ್ಬ ವ್ಯಕ್ತಿ ಇಬ್ಬರಿಗೆ ಅನ್ನ ಹಾಕುವುದು ಎಷ್ಟು ಕಷ್ಟವಿದೆ ಗೊತ್ತು. ಅಂತಹದ್ದು ಅನಂತ ಜೀವರಾಶಿಗಳು. ಆ ಎಲ್ಲ ಅನಂತ ಜೀವರಾಶಿಗಳಿಗೆ ಪ್ರತಿಯೊಂದು ಪಂಗಡಕ್ಕೂ ಬೇರೆ ಬೇರೆ ಪದಾರ್ಥಗಳು ಬೇಕು ತಿನ್ನುವುದಕ್ಕೆ. 4 ಜನ ಆಚಾರ ನೀವು ಕರೆದಿರಿ, ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಕರೆದಿರಿ. ಒಬ್ಬರು ಹೋಳಿಗೆ ಬೇಕಂದರು, ಇನ್ನೊಬ್ಬರು ಕಡುಬು ಬೇಕಂದರು, ಇನ್ನೊಬ್ಬರು ದೋಸೆ ಬೇಕಂದರು, ಮತ್ತೊಬ್ಬರು ಇನ್ನೊಂದು ಬೇಕು ಅಂದರೆ ಏನು ಅವಸ್ಥೆ ಏನು? ಕಷ್ಟಪಟ್ಟು ಮೊದಲನೇ ಬಾರಿ ಕರೆದ ತಪ್ಪಿಗೆ ಮಾಡಿ ಹಾಕಿ ಕಳಿಸ್ತದೆ ಏನೋ ಒಂದು. 2ನೇ ಬಾರಿ ನಾವು ಬರ್ತೀವಿ 4 ಜನ ಅಂತ ಫೋನ್ ಮಾಡಿದ್ರೆ ಬೇಡ, ಆಚಾರಗಳು ಬೇಡ, ಅವ್ರನ್ನ ಬಿಟ್ಬಿಡೋಣ. ಮನೆಯಾಗಿನ ಮಗ, 3 ಜನ ಮಕ್ಕಳು, ಅಮ್ಮ ನಾನು ದೋಸೆ ಮಾಡು ಅಂತ ಒಬ್ಬನು ಹೇಳಿದ, ಇನ್ನೊಬ್ಬನು ಭಕ್ರಿ ಮಾಡು ಅಂತ ಹೇಳಿದ, ಇನ್ನೊಬ್ಬನು ಪಿಜ್ಜಾ ಮಾಡು ಅಂತ ಹೇಳಿದ. ಏನು ಮಾಡಿ ಹಾಕ್ತೀನಿ ಅದನ್ನು ತಿನ್ನು, ಬೇಕಿದ್ರೆ ನಿನಗೇನು ಬೇಕೋ ಅದನ್ನು ನಾನು ನಾಳೆ ಮಾಡಿರ್ತೇನೆ, ನಿನಗೇನು ಬೇಕೋ ನಾನು ನಾಡ್ದು ಮಾಡ್ತೇನೆ. ಒಬ್ಬೊಬ್ಬರಿಗೆ ಏನೇನು ಬೇಕು ಪ್ರತ್ಯೇಕ ದಿನಗಳಲ್ಲಿ ಮಾಡ್ತೇನೆ. ಆದರೆ ಇವತ್ತು ನಾನು ಏನು ಮಾಡಿ ಹಾಕಿನಿ ಅದನ್ನು ತಿನ್ನಬೇಕು ಅಷ್ಟೇ. ಹೀಗೆ ಪರಿಸ್ಥಿತಿಗಳಿರುವಾಗ ನನಗೆ ಅನ್ನ ಬೇಕು, ಶುಗರ್ ಇದ್ದವನಿಗೆ ಭಕ್ರಿ ಬೇಕು, ಇನ್ನೊಬ್ಬನಿಗೆ ದೋಸೆ ಬೇಕು, ಇನ್ನೊಬ್ಬನಿಗೆ ಇಡ್ಲಿ ಬೇಕು, ಇನ್ನೊಬ್ಬನಿಗೆ ಉಪ್ಪಿಟ್ಟು ಬೇಕು, ಒಬ್ಬನಿಗೆ ಮೀನು ಬೇಕು, ಇನ್ನೊಬ್ಬನಿಗೆ ತತ್ತಿ ಬೇಕು, ಇನ್ನೊಬ್ಬನಿಗೆ ಬರೀ ಪಲ್ಯಕಾಯಿಗಳು ಬೇಕು, ಇನ್ನೊಬ್ಬನಿಗೆ ಉಳ್ಳಾಗಡ್ಡಿ ಬೇಕು, ಇನ್ನೊಬ್ಬನಿಗೆ ಇನ್ನೊಂದು ಬೇಕು, ಇನ್ನೊಬ್ಬನಿಗೆ ಇನ್ನೊಂದು ಬೇಕು. ಕೆಲವು ಜೀವರಾಶಿಗಳಿಗೆ ಬರೀ ಗಾಳಿ ಬೇಕು, ಕೆಲವು ಜೀವರಾಶಿಗಳಿಗೆ ಬರೀ ನೀರು ಬೇಕು, ಇನ್ನು ಕೆಲವು ಜೀವರಾಶಿಗಳಿಗೆ ಹುಳ ಬೇಕು, ಆ ಹುಳಕ್ಕೆ ಇನ್ನೊಂದು ಬೇಕು. ಆ ಹುಳಗಳಿಗೆ ನಮ್ದೆಲ್ಲ ಏನಂತಾರೆ ಸಿಹಿ ಆದ ಓ ಪಾಸಿಟಿವ್ ಓ ನೆಗೆಟಿವ್ ರಕ್ತ ಬೇಕು. ಇಷ್ಟೆಲ್ಲವನ್ನೂ ಕೂಡ ಯಾವ ಜೀವರಾಶಿಗಳು ಉಪವಾಸ ಬೀಳದಿರುವ ಹಾಗೆ ಅವರವರಿಗೆ ಆಹಾರವನ್ನು ಒದಗಿಸಿಕೊಡಬೇಕು. ಕೆಲವರು ಬೆಳಿಗ್ಗೆ 8 ಊಟ ಮಾಡೋರು, ಕೆಲವರು 10 ಊಟ ಮಾಡೋರು, ಕೆಲವರು 2 ಊಟ ಮಾಡೋರು. ಈ ಹುಳಗಳೆಲ್ಲ ರಾತ್ರಿ ಊಟ ಮಾಡುವು, ಹಾವುಗಳೆಲ್ಲ ಇನ್ನೆಲ್ಲೋ ತಿನ್ನೋವು, ಮೀನುಗಳೆಲ್ಲ ನೀರಿನೊಳಗೆ ತಿನ್ನೋವು. ಹೀಗೆ ಯಾವ ಯಾವ ದೇಶದೊಳಗೆ ಯಾವ ಯಾವ ಕಾಲದೊಳಗೆ ಯಾವ ಜೀವರಾಶಿಗಳಿಗೆ ಏನೆಲ್ಲ ಪದಾರ್ಥಗಳು ತಿನ್ನುವುದಕ್ಕೆ ಬೇಕು ಗೊತ್ತಿಲ್ಲ. ನಮ್ಮ ಈ ಭಗವಂತನ ರಾಮದೇವರ ಆಡಳಿತದೊಳಗೆ ಒಬ್ಬ ಜೀವರಾಶಿ ಉಪವಾಸ ಬಿದ್ದಿಲ್ಲ. ಅಷ್ಟೆಲ್ಲ ಜೀವರಾಶಿಗಳಿಗೂ ಅನ್ನವನ್ನು ಸೃಷ್ಟಿಯನ್ನು ಮಾಡಬೇಕು. ಅಂತಹ ಭಗವಂತ ಯಾವ ಎತ್ತರದಲ್ಲಿ ಇದ್ದಾನೆ ಅನ್ನೋದನ್ನು ಊಹೆ ಮಾಡಲಿಕ್ಕಿಲ್ಲ. ಅದನ್ನು ಸರಿಯಾಗಿ ಅರಿತು ತಿಳಿದುಕೊಂಡವರು ಬ್ರಹ್ಮದೇವರು. ಆದ್ದರಿಂದಾಗಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಇವತ್ತು ನಾವು ಯಾರೂ ಕೂಡ ಸಮೃದ್ಧವಾದ ಮಾನದಿಂದ ಯುಕ್ತರಾಗಿದ್ದೇವೆ. ಹೊಟ್ಟೆ ತುಂಬ ಅನ್ನವಿದೆ, ಮೈ ತುಂಬ ಬಟ್ಟೆಗಳಿವೆ. ಈ ಬಟ್ಟೆಗಳನ್ನು ಸೃಷ್ಟಿ ಮಾಡಿ ಕೊಟ್ಟವನು ಯಾರು? ನಮ್ಮ ಹೆದ್ದೊರೆ ದೇವರು. ಈ ಬಟ್ಟೆ ಇವತ್ತು ನಮ್ಮ ಮನೆಯೊಳಗೆ ಭಾಳ ಕಿಮ್ಮತ್ತಿಲ್ಲ. ಬೀರು ತುಂಬ ಬಟ್ಟೆಗಳು ಬಿದ್ದಿವೆ. ಟೆನ್ಷನ್ ಆಗತ್ತೆ. ಇವತ್ತು ಇದು ಯಾವ ದೋತ್ರ ಉಡ್ಲಿ, ಇದು ಯಾವ ಸೀರೆ ಉಡಬೇಕು, ಏನು ಮಾಡಬೇಕು, ಏನು ಬಿಡಬೇಕು. ಬಳಸದೇ ಇರುವ ಬಟ್ಟೆಗಳು 100 ಬಟ್ಟೆಗಳಿರುತ್ತೆ.
ಬಟ್ಟೆಗಳು ಇಲ್ಲದೆ ಇರೋ ರೋಡ್ ಮೇಲೆ ನೋಡಿದಾಗ ನಮಗೆ ಮನವರಿಕೆ ಆಗಬೇಕು, ದೇವರು ನಮಗೆ ಇಷ್ಟು ಬಟ್ಟೆಗಳನ್ನು ಕೊಟ್ಟಿದ್ದಾನಲ್ಲ, ಎಷ್ಟು ಉಪಕಾರವನ್ನು ಮಾಡಿದ್ದಾನೆ, ನನ್ನ ಪಾಲಿಗೆ ಇಷ್ಟು ಬಟ್ಟೆಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಇದೇ ನಮ್ಮ ಅಜ್ಜ ನಮ್ಮ ಮುತ್ತಜ್ಜಂದರಿಗೆ ಒಂದು ಹೊತ್ತಿನ ಅನ್ನ ತಿನ್ನುವುದಕ್ಕೆ ಗತಿ ಇರಲಿಲ್ಲ, ನಮಗೆ ಚೆಲ್ಲುವುದಕ್ಕೆ ಅನ್ನ ಸಮೃದ್ಧವಾಗಿ ಕೊಟ್ಟಿದ್ದಾನೆ ಅಂದಮೇಲೆ ಎಷ್ಟು ಅನ್ನವನ್ನು ನನ್ನ ಮನೆಗೆ ಕೊಟ್ಟಿದ್ದಾನೆ. 1 ರೂಪಾಯಿ 2 ರೂಪಾಯಿ ತಿಂಗಳಿಗೆ ಸಂಪಾದನೆಯನ್ನು ಮಾಡ್ತಾ ಇದ್ದಿದ್ದಿಲ್ಲ, ಇವತ್ತು ನಾನು ಲಕ್ಷ ರೂಪಾಯಿ ಸಂಪಾದನೆಯನ್ನು ಮಾಡ್ತೇನೆ ಅಂದರೆ ದೇವರು ನನಗಾಗಿ ಲಕ್ಷ ರೂಪಾಯಿ ಹುಟ್ಟು ಹಾಕಿದ್ದಾನೆ, ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ತುಂಡು ಜಾಗ ಇರಲಿಲ್ಲ, ಇವತ್ತು ನಮಗೆ ವೈಭವದಿಂದ ಮನೆ ಕಟ್ಟಿಕೊಂಡಿಟ್ಟುಕೊಂಡಿದ್ದೇನೆ ಅಂತಂದರೆ ದೇವರು ನನ್ನ ಪಾಲಿಗೆ ಮನೆಯನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಹೀಗೆ ಬ್ರಹ್ಮದೇವರಿಗೆ ನಮ್ಮೆಲ್ಲರ ಮೇಲೆ ಮಾಡಿದ ಉಪಕಾರ ಬಹಳ ಅತ್ಯಲ್ಪ, ಬ್ರಹ್ಮದೇವರ ಮೇಲೆ ಮಾಡಿದ ಉಪಕಾರ ಅನಂತವಾದ ಉಪಕಾರ. ಯಾವ ಒಂದು ಉಪಕಾರವನ್ನು ಬ್ರಹ್ಮದೇವರು ಮರೆಯೋದಿಲ್ಲ, ಪ್ರತಿ ಕ್ಷಣಕ್ಕೂ ನೆನೆಸ್ತಾರೆ, ನೆನೆಸ್ತಾ ಚಿಂತನೆಯನ್ನು ಮಾಡ್ತಾರೆ, ಚಿಂತನೆಯನ್ನು ಮಾಡ್ತಾ ಪ್ರತಿ ಕ್ಷಣದೊಳಗೂ ನಹಿ ಹರಿಂ ಸತತಂ ನನಮತ್ಯಸೌ. ಬ್ರಹ್ಮದೇವರಾಗಲಿ, ವಾಯುದೇವರಾಗಲಿ, ಭೀಮಸೇನ ದೇವರಾಗಲಿ, ಹನುಮಂತ ದೇವರಾಗಲಿ, ಶಿವದಾಚಾರ್ಯರಾಗಲಿ ಆ ದೇವರ ಉಪಕಾರವನ್ನು, ದೇವರ ಕಾರುಣ್ಯವನ್ನು, ದೇವರ ದಯೆಯನ್ನು, ದೇವರ ಅದ್ಭುತವಾದ ಸೃಷ್ಟಿಯ ವ್ಯಾಪಾರವನ್ನು ಪ್ರತಿ ಕ್ಷಣಕ್ಕೂ ನೆನೆಸ್ತಾನೆ, ಪ್ರತಿ ಕ್ಷಣಕ್ಕೂ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇರ್ತಾರೆ. ಇದನ್ನು ಸ್ವಯಂ ಬ್ರಹ್ಮದೇವರು ತಿಳಿಸಿಕೊಡ್ತಾರೆ. ಲೋಕಭಾವನ ಜಗತ್ತನ್ನು ಸೃಷ್ಟಿ ಮಾಡುವ ಏ ಹೆದ್ದೊರೆ, ನಿನಗೆ ಅನಂತ ಅನಂತ ನಮಸ್ಕಾರಗಳು. ನಮ್ಮ ಆಸಕ್ತಿಯ ಅಭಿರುಚಿಯೋ ನಮ್ಮ ದುರ್ದೈವನೋ ಗೊತ್ತಿಲ್ಲ, ತಪ್ಪಿ ಬಾಯಿಯೊಳಗೆ ದೇವರಿಗೆ ನಮಸ್ಕಾರ ಅಂತ ಬರುವುದಿಲ್ಲ. ಹರೇ ಶ್ರೀನಿವಾಸ ಅಂತ ಅಂದೆವು, ಹರಯೇ ನಮಃ ಅಂತ ಅನ್ನುವುದಿಲ್ಲ. ಯಾಕೆ? ಹರೇ ಶ್ರೀನಿವಾಸ ಅಂದ್ರೆ ಓ ದೇವ, ಹರಯೇ ನಮಃ ನಿನಗೆ ನಮಸ್ಕಾರ, ತಪ್ಪಿ ಬರುವುದಿಲ್ಲ. ಯಾಕೆಂತಂದ್ರೆ ನಾವು ನಮಸ್ಕಾರ ಮಾಡೋದು ನಮ್ಮ ರೂಢಿಯೊಳಗೆ ಬರಲಿಲ್ಲ. ಹಾಗಾಗಿ ಅದೆಲ್ಲ ಅಲ್ಲ, ಜಗದೊಡೆಯರಾದ 14 ಲೋಕಗಳಿಗೆ ನಿಯಾಮಕರಾದ ಅನಂತ ಜೀವರಾಶಿಗಳನ್ನು ನಿಯಮನವನ್ನು ಮಾಡುವ, ಅನಂತ ಜೀವರಾಶಿಗಳಿಗೆ ಶ್ವಾಸೋಚ್ಛ್ವಾಸ ಪ್ರವರ್ತಕರಾದ, ಪ್ರೇರಕರಾದ, ಅನಂತ ಜೀವರಾಶಿಗಳಿಗೆ ಮೋಕ್ಷಾದಿಗಳಿಗೆ ಬೇಕಾದ ಉಪದೇಶವನ್ನು ಮಾಡುವ, ಅನಂತ ವೇದಗಳಿಂದ ಸ್ವಯಂ ವಾಚ್ಯರಾಗಿದ್ದು ಅನಂತ ವೇದಗಳಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಭಗವಂತನ ಗುಣಗಳನ್ನು ನಿರಂತರವಾಗಿ ಕೊಂಡಾಡುವ ಮಹದ್ಯೋಗ್ಯತೆ ಉಳ್ಳ ಬ್ರಹ್ಮದೇವರೂ ಸಹ ದೇವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಹೇಳ್ತಾರೆ. ತ್ವಮೇಕ ಈಶಃ. ಎಲ್ಲರೂ ಹೇಳ್ತಾರೆ, ಸ್ವಾಮಿ ನಾನು ಜಗತ್ತಿಗೆ ಒಡೆಯ ಅಂತೇಳಿ. ನಾನು ಯಾವ ಜಗತ್ತಿಗೆ ಒಡೆಯನಲ್ಲ, ನೀನು ನಿಜವಾದ ಈಶ, ನೀನು ಸ್ವಾಮಿ. ನೀನು ಇದು ಪ್ರತಿನಿತ್ಯ ಪ್ರತಿ ಕ್ಷಣದೊಳಗೂ ನಾವು ಚಿಂತನೆಯನ್ನು ಬರುವಂತಹದ್ದು. ಯಾಕೆ ಅಂತಂದ್ರೆ ನಮಗೆ ಈ ದರಿದ್ರ ಮೊಬೈಲಿನಿಂದ ಹಿಡ್ಕೊಂಡು ಪ್ರತಿಯೊಂದರ ಮೇಲೂ ನಾನು ಒಡೆಯ, ನಾನು ಸ್ವಾಮಿ ಎನ್ನುವ ಅಭಿಮಾನ ಅಖಂಡವಾಗಿ ಹಾಸು ಹೊಕ್ಕಿರುತ್ತೆ. ಯಾವಾಗ ಈ ಎಲ್ಲ ವಸ್ತುಗಳಿಗೆ ದೇವರು ಈಶ, ದೇವರು ಈಶ, ದೇವರು ಒಡೆಯ, ದೇವರು ಸ್ವಾಮಿ ಎನ್ನುವ ಚಿಂತನೆ ದಿನಕ್ಕೆ 1 ಬಾರಿ 2 ಬಾರಿ ಬಂದರೂ ಸಾಕು, ಅಷ್ಟೇ ಸಂಸಾರ ಸಡಿಲವಾಗತ್ತೆ. ದೇವರ ಸ್ವಾತಂತ್ರ್ಯ, ನನ್ನ ದಾಸ್ಯ ಭಾವ ಚೆನ್ನಾಗಿ ಮನವರಿಕೆ ಆಗ್ತಾ ಹೋಗುತ್ತೆ. ಆ ಮಾತನ್ನು ಬ್ರಹ್ಮದೇವರು ಹೇಳ್ತಾರೆ. ಅಸ್ಯ, ಈ ಜಗತ್ತಿಗೆ ತ್ವಮೇಕಃ, ನೀನೊಬ್ಬನೇ ಈಶ. ಹಾಗಾದ್ರೆ ನೀವ್ಯಾರು ಈಶರಲ್ಲೇನೋ ಅಂತ ಬ್ರಹ್ಮದೇವರಿಗೆ ಕೇಳಿದ್ರೆ ಹೇಳ್ತಾರೆ, ಆ ದೇವರು ಕಣ್ಣು ತೆರೆದಿದ್ದಾನೆ, ನಾನು ಈಶ. ಇಲ್ಲದೇ ಇದ್ದರೆ ಶ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯ ಸುರಾಹ. ಸತ್ತ ನಾಯಿಯನ್ನು ಬೇಯಿಸಿಕೊಂಡು ತಿನ್ನುವ ಚಾಂಡಾಲನಿಗಿಂತಲೂ 10 ದುರವಸ್ಥೆ ಬರುತ್ತೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ, ಸತ್ತ ನಾಯಿಯನ್ನು ಬೇಯಿಸಿಕೊಂಡು ತಿನ್ನುವ ಚಾಂಡಾಲ, ಆ ಚಾಂಡಾಲನಿಗಿಂತಲೂ ದುರವಸ್ಥೆ ನಮ್ಮ ಮೇಲೆ ಬಂದಿತ್ತು. ಎಲ್ಲಿಯವರೆಗೆ ದೇವರು ಕಣ್ಣು ತೆರೆದಿರ್ತಾನೆ, ನಾನು ಬ್ರಹ್ಮನಾಗಿದ್ದೇನೆ, ಯಾವಾಗ ನೀನು ಬೇಡ ಹೋಗ ಆಚೆ, ನಾನು ಇವನ ಮೇಲೆ ಕಣ್ಣು ತೆಗಿತೇನೆ ಅಂತ ತೆಗೆದ ಅಂತಂದ್ರೆ ನನ್ನ ದುರವಸ್ಥೆ ಆ ಹಂತಕ್ಕೆ ಬಂದು ತಲುಪುತ್ತೆ. ಆದ್ದರಿಂದಾಗಿ ನಾನು ಈಶನಲ್ಲ, ನಾನು ಸ್ವತಂತ್ರನಲ್ಲ, ನಾನು ಸ್ವಾಮಿಯಲ್ಲ. ತ್ವಮೇಕಃ ಈಶಃ, ನೀನೊಬ್ಬನೇ ಈಶ, ನೀನೊಬ್ಬನೇ ಸಮರ್ಥ. ನ ಚಾದಿರಂತ್ಯ, ನಿನಗೆ ಆದಿ ಇಲ್ಲ, ಅಂತ್ಯವಿಲ್ಲ. ದೇಶತಃ ಕಾಲತಃ ಪರಿಪೂರ್ಣನಾಗಿದ್ದೀಯ. ಒಂದೊಂದು ಗುಣಗಳು ಎಣಿಸಲು ಅಸಾಧ್ಯವಾದ ಗುಣಗಳು, ಎಣಿಸಲಿಕ್ಕೆ ಸಾಧ್ಯವಿಲ್ಲ.
ಅಂತ ಹೇಳ್ತಾನೆ ನಾವು ಮುಗಿಸ್ತೇವೆ ಹೊರತು 10, 20, 30, 40, 50 ಗುಣಗಳನ್ನು ತಿಳಿದುಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಎಣಿಸ್ಲಿಕ್ಕೆ ಆಗುವುದಿಲ್ಲ ಅಂದಮೇಲೆ ಒಂದೆರಡು ಗುಣನೂ ನಮ್ಗೆ ಎಣಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಬಿಟ್ಬಿಡ್ತೇವೆ. ಹಾಗೆಲ್ಲ ಅಲ್ಲ. ದೇವರು ಅನಂತ ಗುಣಪೂರ್ಣ, ದೋಷದೂರ, ಸರ್ವಸ್ವಾಮಿ, ಸಚ್ಚಿದಾನಂದ ಮೂರ್ತಿ, ಆನಂದ ವಿಗ್ರಹ, ದಯಾವಾನ್, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ಸ್ಫುರದ್ರೂಪಿ, ನಿತ್ಯ ಚಲುವ, ನಿರಂತರ ಮಂದಹಾಸಿ, ಅದ್ಭುತವಾದ ಸಹನೆ ಇದೆ, ಪರಮ ದಿವ್ಯವಾದ ಬಲವಿದೆ, ಔದಾರ್ಯವಿದೆ, ಭಕ್ತರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ, ಭಕ್ತರು ಬೇಡಿದ್ದನ್ನು ಈಡೇರಿಸ್ತಾನೆ, ಭಕ್ತರಿಗಾಗಿ ಓಡಿ ಬರ್ತಾನೆ, ಇತ್ಯಾದಿ ಇತ್ಯಾದಿ ಇತ್ಯಾದಿಯಾಗಿ ದೇವರ ಗುಣಗಳನ್ನು ಇತಿಹಾಸ, ಪುರಾಣ, ಮಹಾಭಾರತ, ರಾಮಾಯಣ, ಭಾಗವತದಲ್ಲಿ ಬಂದಿರುವ ಗುಣಗಳನ್ನು ಅಲ್ಲಲ್ಲಿ ಹೇಳಿದ ಗುಣಗಳನ್ನು ಲಿಸ್ಟ್ ಔಟ್ ಮಾಡಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ತಯಾರು ಮಾಡಿ ಈ ವರ್ಷದೊಳಗೆ ನಾನು 100 ಗುಣಗಳನ್ನು ತಿಳಿದುಕೊಂಡೆ. ಈ ವರ್ಷದೊಳಗೆ 12 ಗುಣಗಳನ್ನು ನಾನು ತಿಳಿದುಕೊಂಡೆ. ಈ ವರ್ಷದಲ್ಲಿ 50 ಗುಣಗಳನ್ನು ನಾನು ಲಿಸ್ಟ್ ಔಟ್ ಮಾಡಿಕೊಂಡೆ ಅಂತ ತಿಳಿದಾಗ ಆ ಎಲ್ಲ ಗುಣಗಳನ್ನು ತಿಳಿದ ಗುಣಗಳನ್ನು ಚಿಂತನೆಯನ್ನು ಮಾಡೋದಕ್ಕೆ ಗಾಯತ್ರಿ ಜಪಕ್ಕೆ ಕುಳಿತುಕೊಂಡಾಗ ಎಂತೆಂಥ ದಿವ್ಯವಾದ ಆ ಎಲ್ಲ ಗುಣಗಳನ್ನು ಅಲ್ಲಿ ಚಿಂತನೆಯನ್ನು ಮಾಡ್ತಾ ಸಾಗಿದಾಗ ಆ ದೇವರ ಸ್ವಾತಂತ್ರ್ಯ, ದೇವರ ಸ್ವಾಮಿತ್ವ, ದೇವರು ಮಾಡಿದ ದಯ, ದೇವರು ಮಾಡಿದ ಕ್ಷಮ ಪ್ರತಿಯೊಂದು ಕೂಡ ಮನವರಿಕೆ ಆಗ್ತಾ ಹೋಗುತ್ತೆ. ಹಾಗೆ ಅನಂತ ಗುಣಗಳು, ಆ ಒಂದೊಂದು ಗುಣವೂ ಕೂಡ ಅನಂತವಾಗಿದೆ. ಆ ಒಂದೊಂದು ಗುಣವೂ ಕೂಡ ದೇವರ ಆನಂದ ಎನ್ನುವಂಥ ಗುಣ. ಆ ಆನಂದ ಎನ್ನುವ ಗುಣ ಸೃಷ್ಟಿಯನ್ನು ಮಾಡುತ್ತೆ, ಸ್ಥಿತಿಯನ್ನು ಮಾಡುತ್ತೆ, ಲಯವನ್ನು ಮಾಡುತ್ತೆ, ಜೀವರಿಗೆ ಜ್ಞಾನವನ್ನು ಕೊಡುತ್ತೆ, ಮೋಕ್ಷವನ್ನು ಕೊಡುತ್ತೆ. ಆ ಆನಂದವೆಂಬ ಗುಣದಲ್ಲಿ ಸಹನೆ ಇದೆ, ಆನಂದ ಗುಣವೆಂಬಲ್ಲಿ ದಯ ಇದೆ, ಆ ಆನಂದವೆಂಬ ಗುಣ ಪೂರ್ಣವಾಗಿದೆ. ಆ ಆನಂದ ಎಂಬ ಗುಣದಲ್ಲಿ ಮತ್ತೊಂದು ಗುಣ, ಆ ಗುಣವೂ ಅನಂತ ಗುಣಪೂರ್ಣವಾಗಿದೆ. ಒಂದು ಗುಣದೊಳಗೆ ಅನಂತ ಗುಣಗಳು, ಆ ಅನಂತ ಗುಣಗಳಲ್ಲಿ ಅನಂತ ರೂಪಗಳು, ಆ ಅನಂತ ರೂಪಗಳಲ್ಲಿ ಅನಂತ ಕ್ರಿಯೆ, ಆ ಅನಂತ ಕ್ರಿಯೆಗಳಿಗೆ ಅನಂತ ಗುಣಗಳು, ಅನಂತ ರೂಪಗಳು, ಅನಂತ ಗುಣಗಳು. ಈ ನಿಟ್ಟಿನೊಳಗೆ ದೇವರು ಪ್ರತ್ಯೇಕಶಃ ಒಂದೊಂದು ಗುಣಗಳು ಕೂಡ ಅನಂತವಾಗಿದೆ. ಆ ಒಂದೊಂದು ಗುಣವು ದೇವರಿಗೆ ಹುಟ್ಟಿಲ್ಲ, ದೇವರಿಗೆ ಸಾವಿಲ್ಲ, ಇದು ಸತ್ಯ. ಆದರೆ ದೇವರ ಗುಣಗಳು ಹುಟ್ಟಲಿ ಸಾಯಲಿ. ನಮ್ಮಲ್ಲಿದೆ, ಸಹನೆ ಇದೆ. ಎಷ್ಟು ಸಹನೆ ಇದೆ? ದೇಹದ ಬಲವಿದೆ. ಎಷ್ಟು ಬಲವಿದೆ? 45 ನಿಮಿಷ, 50 ನಿಮಿಷ, 1 ಗಂಟೆ. ಬಹಳ ಅಂದ್ರೆ ಇವತ್ತು ಮಂಗಳದ ಅಂತೇಳಿ 1.5 ಗಂಟೆ, 2 ಗಂಟೆಗೂ ಉಪನ್ಯಾಸ ಹಾಗೆ ನಡೀತು ಅಂತಂದ್ರೆ ಕೂಡುವವರಿಗೂ ಸಹನೆ ಇಲ್ಲ, ಬಲವಿಲ್ಲ, ಹೇಳುವವರಿಗೂ ಸಹನೆ ಇಲ್ಲ, ಬಲವಿಲ್ಲ. ಅಂದ್ರೆ ಏನಾಯ್ತು? ಆ ಸಹನೆ ಸತ್ತು ಹೋಯ್ತು, ಬಲ ಹೋಯ್ತು, ಹೇಳುವುದಕ್ಕೆ ಜ್ಞಾನ ಹೋಯ್ತು, ಹೇಳುವುದಕ್ಕೆ ಬಲಶಕ್ತಿಗಳು ಮೊದಲಾದವುಗಳು ನಾಶವಾಯಿತು. ಹಾಗಾದ್ರೆ ಗುಣಗಳು ಏನಾಯ್ತು? ಈ ಕ್ಷಣಕ್ಕೆ ಹುಟ್ಟಿಕೊಂಡಿತ್ತು, ಇನ್ನೊಂದು ಕ್ಷಣಕ್ಕೆ ಅದು ಸತ್ತು ಹೋಯ್ತು. ಆ ಸಹನೆಯೊಳಗೇನೆ ಚಿಂತೆ ಒಳಗೆ ಕೂಡಿಕೊಂಡಿರ್ತದೆ, ಅಂದ್ರೆ ಅದು ದೋಷಯುಕ್ತವಾಯಿತು ಸಹನೆ. ಆ ಬಲವಿದೆ, 1 ಗಂಟೆ ಕೂಡುವ ಬಲವಿದೆ, ಕೂತಾಗಲು ಸ್ವಲ್ಪ ಜೋಮ್ ಹಿಡಿತು ಕಾಲು ಅಂತಂದ್ರೆ ಆ ದೋಷಯುಕ್ತವಾಯಿತು ಬಲ. ಹೀಗೆ ನಮ್ಮ ಗುಣಗಳು ದೋಷಗಳಿಂದ ಕಲಬೆರಕೆವಾದಂತಹ ಗುಣಗಳು. ಆದರೆ ದೇವರ ಗುಣಗಳು ದೋಷಗಳಿಂದ ಕಲಬೆರತವಾದಂತಹ ಗುಣಗಳಲ್ಲ. ಆ ಗುಣಗಳು ಸಾವಿಲ್ಲ, ಆ ಗುಣಗಳಿಗೆ ಹುಟ್ಟಿಲ್ಲ, ತೇಪಿವ ಒಂದೊಂದು ಗುಣಗಳು ಕೂಡ ಅನಂತವಾಗಿದೆ. ಆದಿ ವಿನಾಶ ವರ್ಜಿತ, ಆದಿ ಇಲ್ಲ, ವಿನಾಶವಿಲ್ಲ, ಅಂತಹ ದಿವ್ಯವಾಗಿರ್ತಕ್ಕಂಥ ಗುಣಗಳು. ನಚೋದ್ಭವ, ಹುಟ್ಟುವುದಿಲ್ಲ, ನೈವ ತಿರಸ್ಕೃತ, ಸಾಯುವುದಿಲ್ಲ, ಕ್ವಚಿತ್ ಗುಣಾನಂ ಪರತ ಸ್ವತೋಭ, ತನ್ನಿಂದೆ ತಾನು ನಾಶವಾಗುವುದಿಲ್ಲ, ಇನ್ನೊಬ್ಬರಿಂದ ಆ ಗುಣ ಸತ್ತು ಹೋಗುವುದಿಲ್ಲ. ಅಂತಹ ದಿವ್ಯವಾದ ಗುಣವಂತನಾಗಿದ್ದಾನೆ ನಮ್ಮ ಭಗವಂತ. ತ್ವಮೇಕಃ, ಹೇ ರಾಮ ನೀನೊಬ್ಬನೇ ಏಕಃ ಸ್ವತಂತ್ರನಾಗಿದ್ದೀಯ. ಆದ್ಯಃ, ಎಲ್ಲ ಜೀವರಾಶಿಗಳಿಗಿಂತಲೂ ಮೊಟ್ಟ ಮೊದಲಿಗನಾಗಿದ್ದೀಯ. ಇದೇ ದೊಡ್ಡದಾಗಿರ್ತಕ್ಕಂಥ ಗುಣ, ದಿವ್ಯವಾಗಿರ್ತಕ್ಕಂಥ ಗುಣ. ಪರಮಃ ಸ್ವತಂತ್ರ, ನೀನು ಇಡೀ ಜಗತ್ತಿಗೆ ಸರ್ವೋತ್ತಮನಾಗಿದ್ದೀಯ, ಇಡೀ ಜಗತ್ತಿನೊಳಗೆ ಸ್ವತಂತ್ರನಾಗಿದ್ದೀಯ. ಅಂತ ದಿವ್ಯವಾದ ಶಕ್ತಿ ಉಳ್ಳವ ನೀನು. ಈ ಎಲ್ಲ ಗುಣಗಳನ್ನು ಲೀಸ್ಟ್ ಔಟ್ ಮಾಡುವಾಗ ದೇವರಲ್ಲಿ ಭಕ್ತಿ ಇದೆಯಾ? ಗುಣಗಳಲ್ಲಿ ಒಂದು ಅತ್ಯುತ್ತಮವಾದ ಗುಣ ಭಕ್ತಿ ಎಂಬ ಗುಣ. ಈ ಭಕ್ತಿ ಎಂಬ ಗುಣ ದೇವರಲ್ಲಿ ಉಂಟಾ?
ಅಂತಂದರೆ ಅನೇಕ ಬಾರಿ ನಮಗೆ ಬರುತ್ತೆ ಭಕ್ತಿ ಸರ್ವೋತ್ತಮವಾದ ಗುಣ, ಭಕ್ತಿ ಶ್ರೇಷ್ಠವಾಗಿರ್ತಕ್ಕಂಥ ಗುಣ, ಈ ಗುಣವೂ ದೇವರಲ್ಲಿ ಇದೆ ಎನ್ನುವ ಭ್ರಾಂತಿ ಬಂದು ಹೋಗುತ್ತೆ. ಸರ್ವಥಾ ದೇವರಲ್ಲಿ ಭಕ್ತಿ ಎಂಬ ಗುಣ ಇಲ್ಲ. ಯಾಕೆ ಅಂತಂದರೆ ಭಕ್ತಿ ಎಂಬ ಗುಣ ಎಲ್ಲಿ ಅಭಿವ್ಯಕ್ತವಾಗುತ್ತೆ ಅಂದರೆ ತನಗಿಂತಲೂ ಉತ್ತಮರಾದವರಲ್ಲಿ ತನಗಿಂತಲೂ ಉತ್ತಮವಾದ ಗುಣದ ಜ್ಞಾನವಾದಾಗ ಮನಸ್ಸಿನಲ್ಲಿ ಒಂದು ಪರಿಪಕ್ವವಾಗುವುದೇ ಅದು ಭಕ್ತಿ. ಹಾಗಾದರೆ ದೇವರಿಗಿಂತಲೂ ಉತ್ತಮನು ಮತ್ತೊಬ್ಬನಿದ್ದಾನೆ, ದೇವರಿಗಿಂತಲೂ ಉತ್ತಮವಾದ ಗುಣ ಇನ್ನೊಂದಿದೆ, ಆ ಗುಣದ ಪ್ರಭಾವ ದೇವರ ಮೇಲೆ ಆಗಿದೆ, ಆಗ ಮನಸ್ಸಿನೊಳಗೆ ಒಂದು ವಿನಮ್ರತ ಹುಟ್ಟಿಕೊಂಡಿತು, ಅದು ಭಕ್ತಿ ಅಂತಾಯಿತು ಅಂತಾದರೆ ಆಗ ದೇವರ ಸರ್ವೋತ್ತಮತ್ವಕ್ಕೆ ಭಂಗ ಬರುತ್ತೆ. ಆದ್ದರಿಂದಾಗಿ ದೇವರಲ್ಲಿ ಭಕ್ತಿ ಎನ್ನುವ ಗುಣ ಇದೆ ಅಂತ ಒಪ್ಪಿಕೊಂಡರೂ ಕೂಡ ಮಹಾ ಅನರ್ಥ ಸಾಧನ, ತಮಸ್ಸಾಧನ. ಆದ್ದರಿಂದಾಗಿ ನಮ್ಮ ಶಾಸ್ತ್ರ ಹೇಳುವಂಥ ದಿವ್ಯವಾದ ಮಾತು, ದೇವರ ಸ್ವಾತಂತ್ರ್ಯಕ್ಕೆ, ದೇವರ ಸ್ವಾಮಿತ್ವಕ್ಕೆ ಭಂಗ ಬರದಿರುವ ಏನೆಲ್ಲ ಗುಣಗಳಿವೆ ಆ ಗುಣಗಳು ದೇವರಲ್ಲಿ ಇವೆ. ದೇವರ ಸ್ವಾತಂತ್ರ್ಯಕ್ಕೆ, ದೇವರ ಸ್ವಾಮಿತ್ವಕ್ಕೆ ಭಂಗ ಬರದಿರುವ ಏನೆಲ್ಲ ಗುಣಗಳಿವೆ ಆ ಗುಣಗಳು ನಮ್ಮ ದೇವರಲ್ಲಿವೆ ಹೊರತು ಸ್ವಾತಂತ್ರ್ಯಕ್ಕೆ, ಸ್ವಾಮಿತ್ವಕ್ಕೆ ಭಂಗ ಬರುವಂತಹ ಯಾವ ಗುಣಗಳು ದೇವರಲ್ಲಿ ಇಲ್ಲ. ಗುಣ ವಿರುದ್ಧ ಇತ್ಯಾದಿಯಾದ ಅನೇಕ ಮಾತುಗಳನ್ನು ಹೇಳ್ತಾರೆ. ಅಂತಹ ಹೇ ಭಗವನ್ ನಿನ್ನ ಭೃತ್ಯಾ, ನಾವೆಲ್ಲರೂ ನಿನ್ನ ದಾಸರು, ನಾವೆಲ್ಲರೂ ದಾಸರು. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಎಷ್ಟು ಅದ್ಭುತವಾದ ಚಿಂತನೆ ಅಂತಂದ್ರೆ, ನನ್ನ ಬಾಸ್ ಏನಿದ್ದಾನೆ 10 ಮಂದಿಯನ್ನು ನಿಯಮನ ಮಾಡ್ತಾನೆ, ಆ ಬಾಸ್ ಏನಾಗಿದ್ದಾನೆ ಇನ್ನು 100 ಮಂದಿಯ ಕೈ ಆಳಾಗಿದ್ದಾನೆ. ಹೊರಗಿನ ಜಗತ್ತಿನೊಳಗೆ ನಮ್ಮ ಸ್ವಾಮಿ ಯಾರಿದ್ದಾರೆ, ಆ ನಮ್ಮ ಸ್ವಾಮಿ, ನಮ್ಮ ಬಾಸು, ಅವನು ತಾನು 10 ಮಂದಿಯ ಕೈ ಕೆಳಗಿರ್ತಾನೆ. ಅವನು ಅಂಥವನನ್ನು ನಾವು ನಮ್ಮ ಬಾಸ್ ಅಂತ ಹೇಳಂದು ನಿತ್ಯ ಅವನಿಗೆ ಸೆಲೆಕ್ಟ್ ಹೊಡಿತಾ ಇರ್ತೇವೆ. ಆದರೆ ಈ ನಮ್ಮ ಅಂತರ್ಯಾಮಿಯಾದ ಶ್ರೀಮನ್ನಾರಾಯಣ ಇಷ್ಟು ಅದ್ಭುತನಾಗಿದ್ದಾನೆ ಅಂತಂದ್ರೆ, ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ಸ್ವಾಮಿಯಾದವ ನನ್ನ ಸ್ವಾಮಿ. ಯಾರು ನನ್ನ ಸ್ವಾಮಿಯೋ, ಯಾರು ಮಮ ಸ್ವಾಮಿಯೋ, ಅನಂತ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿದ್ದಾನೆ. ಇದರ ಹೆಮ್ಮೆಯೇ ಭಾರಿ ದಿವ್ಯವಾಗಿರ್ತಕ್ಕಂಥದ್ದು. ಬರೀ ರಿಲಯನ್ಸಿನೊಳಗೆ ಕೆಲಸ ಮಾಡ್ತೀನಿ ಅಂದ್ರೆ ಉಪಯೋಗವಿಲ್ಲ. ಯಾಕೆ 100 ಜನ ಬಾಸ್ಗಳಿರ್ತಾರೆ. ನಾನು ನೇರವಾಗಿ ಮುಖೇಶ್ ಅಂಬಾನಿ ಅವರ ಕೈಯೊಳಗೆ ನಾನು ಇದ್ದೇನೆ ಅಂತಂದ್ರೆ ಅವನ ವ್ಯಾಲ್ಯೂ ಎಷ್ಟಿದೆ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅವನ ಕಿಮ್ಮತ್ತು ಏನಿದೆ ಅನ್ನೋದು. ಹೀಗಿರುವಾಗ ಒಬ್ಬ ಮುಖೇಶ್ ಅಂಬಾನಿ ಅವರ ಕೈಯೊಳಗಿದ್ದಾನೆ ಅಂತಂದ್ರೆ ಏನೇ ಅವರ ಕಿಮ್ಮತ್ತು ಆಪರಿ ಬೆಳೀತಾ ಇರುವಾಗ 14 ಲೋಕಕ್ಕೆ ಒಡೆಯನಾದ ಭಗವಂತ ನನ್ನ ಹೃದಯದೊಳಗಿದ್ದಾನೆ, ನನ್ನ ಈ ಪ್ರತಿಮೆ ದೇವರ ಮನೆಯಲ್ಲಿ ಇದ್ದಾನೆ, ಅವನ ಚಿಂತನೆ ಮಾಡ್ತೇನೆ, ಅವನ ಪೂಜನೆ ಮಾಡ್ತೇನೆ, ಅವನ ಆರಾಧನೆಯನ್ನು ಮಾಡ್ತೇನೆ, ಅವನ ದಾಸನಾಗಿದ್ದೇನೆ, ಅವನ ಮನೆ ಕಸ ಹುಡುಕ್ತೇನೆ, ಅವನ ಪಾತ್ರೆಗಳನ್ನು ತಿಕ್ತೇನೆ ಅಂತ ಹೇಳ್ತಾ ಇದ್ದರೆ ಆ ಧನ್ಯತಾ ಭಾವವೇ ವಿಚಿತ್ರವಾಗಿರುವಂತಹದ್ದು. ಆದ್ದರಿಂದಾಗಿ ಭೃತ್ಯ, ನಾನೊಬ್ಬ ಭೃತ್ಯನಲ್ಲ. ಬ್ರಹ್ಮದೇವರು ಹೇಳ್ತಾರೆ ಶಿವಪೂರ್ವಕಾಶ್ಚಯೇ, ಈ ರುದ್ರದೇವರಿಂದ ಆರಂಭಿಸಿಕೊಂಡು ಈ ಎಲ್ಲ ಜೀವರಾಶಿಗಳೇನಿದ್ದಾರೆ ಇವರೆಲ್ಲರೂ ನಿನ್ನ ದಾಸಾನುದಾಸರಾಗಿದ್ದಾರೆ. ಏಚ ಮುಕ್ತ, ಅಷ್ಟೇ ಅಲ್ಲ, ಶ್ರೀಮದಾಚಾರ್ಯರು ಸ್ತೋತ್ರ ಮಾಡ್ತಾ ಇರೋರು ಬ್ರಹ್ಮದೇವರು, ರಾಮಾಯಣಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇರೋರು ಶ್ರೀಮದಾಚಾರ್ಯರು. ಅದರಿಂದಾಗಿ ಎಷ್ಟು ಹೇಳ್ತಾರೆ ಅಂತಂದ್ರೆ, ಬ್ರಹ್ಮದೇವರೊಬ್ಬರು ದಾಸರಾಗ್ಯಾರ, ಉಳಿದವರು ಯಾರಿಲ್ಲ ಅಲ್ಲ, ಶಿವಪೂರ್ವಕ ರುದ್ರಾದಿಗಳೆಲ್ಲರೂ ಅಲ್ರಿ. ಇವತ್ತೇನು ಜಗತ್ತಿನೊಳಗೆ ನಾವೆಲ್ಲರೂ ಇದ್ದೇವೆ, ನಾವೆಲ್ಲರೂ ದೇವರ ದಾಸರು, ಓಕೆ ಡನ್, ನಾವು ಒಪ್ಪಿಕೊಳ್ತೇವೆ. ಆದರೆ ಯಾರು ಮುಕ್ತರಾಗಿದ್ದಾರೆ ಅವರು ದೇವರೇ ಆಗಿ ದೇವರಿಗೆ ಸಾಮ್ಯತೆಯನ್ನು ಹೊಂದಿದ್ದಾರೇನೋ ಅಂತಂದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಏಚ ಮುಕ್ತ ಸ್ವತ ಏಚ ಬದ್ಧ. ಯಾರ್ಯಾರು ಮುಕ್ತರಾಗಿದ್ದಾರೆ ಅವರೆಲ್ಲರೂ ನಿನ್ನ ಭೃತ್ಯರು. ಏಚ ಬದ್ಧ, ಯಾರು ಸಂಸಾರದಲ್ಲಿದ್ದಾರೆ ಅವರೆಲ್ಲರೂ ನಿನ್ನ ಭೃತ್ಯರೇ. ಸರ್ವೇ ತವೇ ಶೇಷ ವಶೇ ಸದೈವ, ಇವರೆಲ್ಲರೂ ನಿನ್ನ ವಶದಲ್ಲಿದ್ದಾರೆ. ವಯಂ ಸದಾ ತ್ವದ್ಗುಣ ಪೂಗ ಮುಚ್ಚೈಹಿ ಸರ್ವೇ ವದಂತೋಪಿ ನ ಪಾರಗಾಮಿನಃ. ಬ್ರಹ್ಮದೇವರು ಸ್ವಯಂ ಹೇಳ್ತಾರೆ, ನಾನು ಅನಂತ ರೂಪಗಳಿಂದ ಭಗವತಿ ಭಕ್ತ್ಯತಿಶಯೇನ ಭಗವದುಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ. ವಾಯುದೇವರು ಬ್ರಹ್ಮದೇವರು ಭಗವಂತನ ಚಿಂತನೆಗಾಗಿ, ಭಗವಂತನ ಸೇವೆಗಾಗಿ ಅನಂತ ರೂಪಗಳನ್ನು ತಾಳಿದ್ದಾರೆ.
ಹಾಗೆ ರುದ್ರದೇವರು, ಗರುಡದೇವರು, ಶೇಷದೇವರು, ಇಂದ್ರಾದಿ ದೇವತೆಗಳು. ಸಮಸ್ಯೆನ ಇಂದ್ರಾದಿ ದೇವತೆಗಳಿಗೆ ಅನಂತ ರೂಪಗಳು ಇವೇ ಇಲ್ಲ ಅಂತ ಪ್ರಶ್ನೆ ಬಂದಿದ್ರೆ ಚಲೋ, ಬರದಿದ್ದರೆ ನಾನು ಉತ್ತರವನ್ನು ಕೊಡ್ತೇನೆ. ಅನಂತ ರೂಪಗಳಿವೆ. ಜೀವರಾಶಿಗಳು ಎಷ್ಟಿದ್ದಾರೆ? ಅನಂತ ಜೀವರಾಶಿಗಳಿದ್ದಾರೆ. ಆ ಅನಂತ ಜೀವರಾಶಿಗಳಿಗೆ ಕಣ್ಣುಗಳಿವೆ ಅಲ್ಲ. ಆಮೇಲೆ ಆ ಕಣ್ಣನ್ನು ನಿಯಮನ ಮಾಡೋದಕ್ಕೆ ಸೂರ್ಯ ಇರಬೇಕು ತಾನೆ, ಮನಸ್ಸನ್ನು ನಿಯಮನ ಮಾಡೋದಕ್ಕೆ ರುದ್ರದೇವರು ಇರಬೇಕು ತಾನೆ. ಅಂದರೆ 24 ತತ್ವಗಳು ಎಲ್ಲ ಅನಂತ ಜೀವರಾಶಿಗಳಿಗೂ ಇವೆ ಅಂತಾದ ಮೇಲೆ ಆ ಅನಂತ ಜೀವರಾಶಿಗಳ 24 ತತ್ವಗಳಲ್ಲಿ ಈ ತತ್ವಾಭಿಮಾನಿ ಎಲ್ಲ ದೇವತೆಗಳು ಇರಲೇಬೇಕು, ಇದ್ದೇ ಇದ್ದಾರೆ ಅಂದಮೇಲೆ ಹಾಗಾದ್ರೆ ಮಜಾ ಏನು ಬಂತು? ಅನಂತ ರೂಪಗಳು ರುದ್ರರಿಗೂ ಇದೆ, ಅನಂತ ರೂಪಗಳು ವಾಯುದೇವರಿಗೂ ಇದೆ, ಅನಂತ ರೂಪಗಳು ಲಕ್ಷ್ಮೀದೇವಿಗೂ ಇದೆ, ಅನಂತ ರೂಪಗಳು ನಮ್ಮ ನಾರಾಯಣನಿಗೂ ಇದೆ. ಅಂದಮೇಲೆ ಎಲ್ಲರೂ ಸಮಾನವಾಯ್ತಲ್ಲ, ಎಲ್ಲರೂ ಸಮರಾದರಲ್ಲ ಅಂತಂದರೆ ಇದಕ್ಕೆ ನಮ್ಮ ಶ್ರೀಮದಾಚಾರ್ಯರು ಬಹಳ ಸೊಗಸಾದ ಉತ್ತರವನ್ನು ಕೊಡ್ತಾರೆ, ಬಹಳ ಅದ್ಭುತವಾದ ಉತ್ತರವನ್ನು ಕೊಡ್ತಾರೆ. ಸ್ವಲ್ಪ ಸೂಕ್ಷ್ಮವಾಗಿ ಒಂದು ಬಾರಿ ಹೇಳ್ತೇನೆ, ಅದು 2 ಬಾರಿ 3 ಬಾರಿ ಕೇಳಿದಾಗ ನಮಗೆ ಸ್ಪಷ್ಟವಾಗತ್ತೆ. ಅವರು ಕಾಲದ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ನಮಗೆಲ್ಲ ಈ ಕಾಲಕ್ಕಿಂತಲೂ ಸ್ವಲ್ಪ ದುಡ್ಡಿನ ಬಗ್ಗೆ ಹೆಚ್ಚು ಗಮನ ಇದ್ದದಕ್ಕೆ ನಾನು ದುಡ್ಡಿನ ದೃಷ್ಟಾಂತವನ್ನು ನಾನು ಕೊಡ್ತೇನೆ. ಒಂದು 100 ರೂಪಾಯಿ ಇದೆ. ಎಷ್ಟು ನೋಟ್ ಇದೆ? ಅದು ಒಂದೇ ಇದೆ. 10 ರೂಪಾಯಿದ್ದು 10 ನೋಟ್ ಆಯ್ತು. 1 ರೂಪಾಯಿದ್ದು 100 ಆಯ್ತು. ಮಧ್ಯೆ 2 ರೂಪಾಯಿದ್ದು ಇಟ್ಟರೆ 50 ಆಯ್ತು. ಹೀಗೆ ಇರೋದು 100, ಆದರೆ ಲೆಕ್ಕದೊಳಗೆ ಅವು ಹೆಚ್ಚಾಗ್ತಾ ಬಂತು. ಹಾಗೆ 100ರ ದೃಷ್ಟಾಂತದೊಳಗೆ, ಮತ್ತು ಅದು ಹೇಗೆ ಇದೆ ಹೇಗೆ ಅಂತ ಕೇಳಬೇಡಿ, ಸುಮ್ಮನೆ ಇದನ್ನು ತಿಳ್ಕೊಳ್ಳೋದು ಮನವರಿಕೆ ಆಗುತ್ತೆ. 100ರ ದೃಷ್ಟಾಂತದೊಳಗೆ ನಾವು ಅನಂತವನ್ನು ಇಟ್ಟುಕೊಂಡಾಗ ಆ ಅನಂತ ರೂಪಗಳು ಗರುಡ, ಶೇಷ ಅಥವಾ ಇಂದ್ರರಿಗಿದೆ. ಕಾಲದ ದೃಷ್ಟಾಂತ ಶ್ರೀಮದಾಚಾರ್ಯ ಕೊಟ್ಟ ದೃಷ್ಟಾಂತವನ್ನು ಹೇಳ್ತೇನೆ. 10 ವರ್ಷ, 1 ವರ್ಷ, 10 ವರ್ಷ ಬೇಡ, 1 ವರ್ಷ, 1 ವರ್ಷದೊಳಗೆ 1 ವರ್ಷ ಅನಂತ ಇದೆಯಲ್ಲ, ಅನಂತ ವರ್ಷಗಳಿವೆ. ಅದರೊಳಗೆ ಅನಂತ ತಿಂಗಳುಗಳನ್ನು ಜೋಡಿಸಿದಾಗ ಅನಂತ ವರ್ಷಕ್ಕಿಂತಲೂ ತಿಂಗಳು ಏನಾಯ್ತು? 12 ಪಟ್ಟು ಹೆಚ್ಚಾಯ್ತು. ಅನಂತ ದಿನಗಳನ್ನು ಸೇರಿಸಿದಾಗ 30 ಪಟ್ಟು ಹೆಚ್ಚಾಯ್ತು. ಅನಂತ ಗಂಟೆಗಳನ್ನು ಸೇರಿಸಿದಾಗ ಇನ್ನೂ ಹೆಚ್ಚಾಯ್ತು. ಅನಂತ ಕ್ಷಣಗಳನ್ನು ಸೇರಿಸಿದಾಗ ಎಲ್ಲವೂ ಅನಂತ. ಅನಂತ ವರ್ಷಗಳು ಉಂಟು, ಅನಂತ ಮಾಸಗಳು ಉಂಟು, ಅನಂತ ದಿನಗಳು ಉಂಟು, ಅನಂತ ಕ್ಷಣಗಳು ಉಂಟು. ಹೀಗೆ ಅನಂತದೊಳಗೆ ತಾರತಮ್ಯವಿದೆ ಎಂಬುದಾಗಿ ನಮ್ಮ ಶ್ರೀಮದಾಚಾರ್ಯರು ಋಗ್ಭಾಷ್ಯದೊಳಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಆದ್ದರಿಂದಾಗಿ ಈ ಬ್ರಹ್ಮಾದಿಗಳೆಲ್ಲ ಅನಂತ ರೂಪಗಳಿಂದ ನಿಂತು ಅಖಂಡವಾಗಿ ಸ್ತೋತ್ರವನ್ನು ಮಾಡಿದರೂ ಕೂಡ ನಪಾರಗಾಮಿನಃ, ದೇವರ ಸಮಗ್ರವಾಗಿ ನಾವು ತಿಳಿದುಕೊಂಡೆವು ಅಂತ ಆಗುವುದಿಲ್ಲೋ ರಾಮ. ಅಂತ ಅದ್ಭುತವಾದ ಗುಣವಂತ ನೀನಾಗಿದ್ದೀಯಾ, ನಿನ್ನನ್ನು ಎಷ್ಟು ಕೊಂಡಾಡೋಣ ಅಂತ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾರೆ. ಬಹಳಷ್ಟು ಸ್ತೋತ್ರವನ್ನು ಮಾಡ್ತಾರೆ. ವಯಂ ಸದಾ ತದ್ಗುಣ ಪೂಗ ಮುಚ್ಚೈ ಸರ್ವೇ ವದಂತೋಪಿ ನ ಪಾರಗಾಮಿನಃ ಕಿಮೇಶ ಈದೃ ಗುಣಕಸ್ಯತೆ ಪ್ರಭೋ ರಕ್ಷೋ ವಧೋ ಅಶೇಷ ಸುರ ಪ್ರಪಾಲನಂ. ನಮಗೆ ಕೆಲವೊಮ್ಮೆ ಈ ರಾಮಾಯಣವನ್ನು ನೋಡ್ತಾ ಇರುವಾಗ ಅನಿಸುತ್ತೆ, ಹಾಗಾದರೆ ದೇವರು ತನ್ನೆಲ್ಲ ಅದ್ಭುತವಾದ ಶಕ್ತಿಯನ್ನು ಪ್ರಯೋಗವನ್ನು ಮಾಡಿ ರಾವಣನನ್ನು ಸಂಹಾರವನ್ನು ಮಾಡಿದ ಅಂತಂದರೆ ಈ ತರಹದ ತಿಳುವಳಿಕೆ ಸರ್ವಥಾ ತಪ್ಪಾದ ತಿಳುವಳಿಕೆ. ಯಾಕೆ ಅಂತಂದ್ರೆ ಈ ಒಂದು ಕ್ಷುದ್ರ ಬಚ್ಚ ರಾವಣನನ್ನು ಸಂಹಾರವನ್ನು ಮಾಡೋದಕ್ಕಲ್ಲ, ಅನಂತ ರಾವಣನನ್ನು ಸಂಹಾರವನ್ನು ಮಾಡುವುದಕ್ಕೂ ಕೂಡ ದೇವರು ಅತ್ಯಲ್ಪ ಶಕ್ತಿಯನ್ನು ಪ್ರಯೋಗ ಮಾಡ್ತಾನೆ ಹೊರತು ಸಮಗ್ರವಾದ ಶಕ್ತಿಯನ್ನು ಪ್ರಯೋಗ ಮಾಡೋದಿಲ್ಲ. ಅಷ್ಟು ದಿವ್ಯವಾದ ಶಕ್ತಿ ಬಲಗಳು ಉಳ್ಳವರು ರಾಮ ನೀನಾಗಿದ್ದೀಯಾ ಎಂಬುದಾಗಿ ಬ್ರಹ್ಮದೇವರು ಕೊಂಡಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ವಿಷಯಗಳನ್ನು ಹೇಳ್ತಾರೆ. ಅನನ್ಯ ಸಾಧ್ಯ. ಹಾಗಿದ್ದರೂ ಕೂಡ ಈ ರಾವಣನನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಏನು ಅತ್ಯಲ್ಪ ಬಲ ಪ್ರಯೋಗವನ್ನು ಮಾಡಿದ್ಯಲ್ಲ, ಈ ಬಲ ಪ್ರಯೋಗವೂ ಕೂಡ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ದಿವ್ಯವಾದ ಸಾಮರ್ಥ್ಯ ನಿನ್ನಲ್ಲಿ ಉಂಟು. ಅನನ್ಯ ಸಾಧ್ಯಂ ತಥಾಪಿ ತದ್ವಯಂ ಕೃತಂ ತ್ವಯಾ ತಸ್ಯ
ನಮೋ ನಮಸ್ತೆ, ನಮೋ ನಮಸ್ತೆ, ನಮೋ ನಮಸ್ತೆ. ದಯಾನಿಧೆ, 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 ದಯಾನಿಧೆ. ನಮೋ 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 ನಮಃ. ದಯಾನಿಧೆ, 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 ದಯಾನಿಧೆ. ನಮೋ 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 ನಮಃ ಎಂಬುದಾಗಿ ಬ್ರಹ್ಮದೇವರು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇಷ್ಟಾಗ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲಿ ರುದ್ರದೇವರು ನಿಂತಿದ್ರು. ಆ ರುದ್ರದೇವರಿಗೆ ಒಂದೇ ಕ್ಷಣಕ್ಕೆ ತಲೆ ಕಟ್ಟಿದ್ರು. ಏನೋ ರಾಮ, ನನ್ನ ಭಕ್ತ, ನನ್ನ ಸೇವಕ, ನನ್ನ ಆರಾಧಕ, ನನ್ನ ಚಿಂತಕ, ನನ್ನ ಉಪಾಸಕನಾಗಿರ್ತಕ್ಕಂಥ ರಾವಣನನ್ನು ನೀನು ಹೆಂಗೆ ಸಂಹಾರ ಮಾಡಿದ್ದೆ ಹೇಳಿ ನೀನು? ಬಾ ನನ್ನ ಜೊತೆಗೆ ಯುದ್ಧಕ್ಕೆ. ನನ್ನ ಶಿಷ್ಯನನ್ನು ಸಂಹಾರವನ್ನು ಮಾಡಿ ನೀನು ದೊಡ್ಡವನಾಗಬೇಕಾದ ಅವಶ್ಯಕತೆ ಇಲ್ಲ, ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ ಒಂದೇ ಕ್ಷಣಕ್ಕೇನೆ ರುದ್ರದೇವರಲ್ಲಿ ಅಸುರಾವೇಶವಾಗಿ ರುದ್ರದೇವರು ಯುದ್ಧಕ್ಕೆ ನಿಂತು ಬಿಡ್ತಾರೆ. ಕೆಲವೊಮ್ಮೆ ಹೀಗಾಗತ್ತೆ. ಯಾರು ನಮ್ಮನ್ನು ಬಹಳ ಸೇವೆ ಮಾಡಿರ್ತಾರೆ ಅವರನ್ನು ರಕ್ಷಣೆಯನ್ನು ಮಾಡೋದಕ್ಕಾಗಿ ಅವನ ಎಷ್ಟು ತಪ್ಪುಗಳಿದ್ದರೂ ಅದನ್ನು ಮನ್ನಿಸಿ ರಕ್ಷಣೆಯನ್ನು ಮಾಡೋದಕ್ಕಾಗಿ ಫ್ರಂಟ್ ಫುಟಲ್ಲಿ ಬಂದು ನಿಲ್ತಾರೆ. ಅದರಲ್ಲಿ ಫಸ್ಟ್ ತಂದೆ ತಾಯಿಗಳು, ಅದಾದ್ಮೇಲೆ ಗುರುಗಳು, ಅದಾದ್ಮೇಲೆ ಉಳಿದವರು. ನಮ್ಮ ಶಿಷ್ಯ ಪಾಪ ಇಷ್ಟು ಸೇವೆ ಮಾಡ್ಯಾನ, ಇರಲಿ ಇವನು ತಪ್ಪು ಮನಸ್ಸು ಕ್ಷಮ ಮಾಡೋಣ, ಇಲ್ಲ ಅದು ಸರಿಯಾದ ಅಂಥೇಳಿ ಸಮರ್ಥನೆ. ಅದೇ ರೀತಿಯೊಳಗೆ ತಂದೆ ತಾಯಿಗಳಂತೂ ಅವ್ರು ಭಾಳಷ್ಟು ಅಲ್ಲಿ ಮತ್ತು ಸಂಧ್ಯಾ ಎಷ್ಟು ಬ್ಯುಸಿ ಇದ್ದಾಗ ನಿಮಗೆ ಗೊತ್ತು ಅಂತೇಳಿ ನಮಗೆ ಜೋರು ಮಾಡಿಬಿಟ್ರೆ ಮುಗಿದೈತೆ. ಅದು ಬರೀ ಆ ಸಂಧ್ಯಾವಂದನ ಮಾಡಬೇಡ ಅಂತ ಹೇಳ್ತಿರ್ತೀವೋ ಮಾಡು ಅಂತ ಹೇಳ್ತಿರ್ತೀವೋ ಗೊತ್ತಿಲ್ಲ. ಸಂಧ್ಯಾವಂದನ ಅಂತ ಕಿವಿಯೊಳಗೆ ಬಿದ್ದು ಕೊಳ್ಳೇನೆ ನಮ್ಮ ಬಾಯಿ ಮುಚ್ಚಿಸಿಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಅದೊಂದು, ಯಾಕೆ ನಮ್ಮ ಸೇವೆ ಮಾಡ್ಯಾನ, ಮುಂದೆ ನಮ್ಮನ್ನು ನೋಡ್ಕೊಳ್ಳೋನಿದ್ದಾನೆ, ನಮ್ಮ ರಕ್ಷಣೆಯನ್ನು ಮಾಡೋನಿದ್ದಾನೆ. ಇದೆಲ್ಲ ಅಸುರಾವೇಶದ ಪರಾಕಾಷ್ಠೆಯ ಪ್ರಭಾವ. ಇದು ರುದ್ರದೇವರಿಗೂ ತಲೆ ಕಟ್ಟಿದ್ದು. ಇದು ಒಂದು ಬಾರಿ ಅಲ್ಲ, ಅನೇಕ ಬಾರಿ ಬರ್ತಾರೆ ರುದ್ರದೇವರು. ಬಾಣಾಸುರನ ಜೊತೆಗೆ ಕೃಷ್ಣ ಯುದ್ಧವಾಡ್ತಾ ಇರುವಾಗ ನನ್ನ ಶಿಷ್ಯನ ನನ್ನ ಜೊತೆ ಯುದ್ಧ ಮಾಡೋ, ಆಮೇಲೆ ಬಾಣಾಸುರನ ಹತ್ರ ಹೋಗು. ಹೀಗೆ ಅನೇಕ ಬಾರಿ ಬಂದಾಗ ರುದ್ರದೇವರು ಇಲ್ಲೂ ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ದೇವರು ಆಯ್ತವ ಮಹಾರಾಯ ಅಂತ ಹೇಳಿ, ಏನು ನಿನ್ನ ಸೋಲಿಸ್ಬೇಕು ಹೌದೋ ಇಲ್ಲೋ ಅಷ್ಟೇ ತಾನೇ ಅಂತ ಹೇಳಿ ತನ್ನ ಕೈಯಲ್ಲಿರ್ತಕ್ಕಂಥ ಬಿಲ್ಲು, ಆ ಬಿಲ್ಲಿನ ಹಗ್ಗವನ್ನು ವಿಕೃಷ್ಯ ಮಾಡಿ ಆ ಜೇಂಕಾರವನ್ನು ಮಾಡ್ತಾನೆ, ಹಗ್ಗವನ್ನು ಜಗ್ತಾನೆ. ಅದರಿಂದಲೇನೆ ಚಲಿತ ವಸುಂಧರ ಭೂಮಿ ಭೂಕಂಪನವಾಯಿತು, ಅಳಗಾಡಿತು. ರುದ್ರದೇವರು ದಪ್ಪಂತೆ ತೆಳಗೆ ಬಿದ್ದು ಕಾಲಿಗೆ ಬಿದ್ದರು. ಯಾವಾಗ ದೇವರ ಕಾಲಿಗೆ ಬಿದ್ದರು ಅಸುರ ಭಾವ ವರ್ಜಿತ, ಕ್ಷಣದೊಳಗೇನೆ ಆ ಆಸುರಿ ಭಾವ ಹೊರಟು ಹೋಯಿತು. ಕ್ಷಮಸ್ವ ದೇವೇತಿ ನಾಮ ಪಾದಯೋ, ಭಗವಾನ್ ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮ ಮಾಡು ಅಂತ ಹೇಳಿ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಾರೆ. ಇವೇ ಈ ತರಹದ ಕಥೆಗಳನ್ನು ನೋಡಿಯೇ ದಾಸರ ರಾಯರು ಬಹಳ ಸುಂದರವಾಗಿ ಹೇಳ್ತಾರೆ. ಅನಂತ ಪಾಪಗಳು ಎನ್ನಲ್ಲಿ ಇರಲಾಗಿ ಭಿನ್ನ ಹಕೆ ಬಾಯಿಲ್ಲವಯ್ಯ. ನನ್ನಲ್ಲೇ ಸ್ವಯಂ ಪಾಪಗಳು, ಅನಂತ ತಪ್ಪುಗಳು ನನ್ನಲ್ಲಿ ಕೂಡಿಕೊಂಡಿವೆ. ನಾನು ಏನು ನಿನ್ನ ಹತ್ರ ಬಂದು ಮುಖ ತೋರಿಸಲಿ ಅಂತ ಒಂದು ಕಡೆ ಬೇಡಿಕೊಂಡರೆ, ಒಪ್ಪಿದ ಬಳಿಕ ಅವಗುಣಗಳು ಎಣಿಸದೆ ತಿಮ್ಮಪ್ಪ ಸಲಹೋ ನೀನು ಎಂಬುದಾಗಿ ದಾಸರಾಯರು ಕೊಂಡಾಡ್ತಾರೆ. ಸ್ವಲ್ಪ ಸಮಸ್ಯೆ ಒಪ್ಪಿಕೊಳ್ಳೋದಕ್ಕೂ ಬಹಳ ಕಷ್ಟವಾಗಿ ಬಿಡುತ್ತೆ. ದೇವರ ಮುಂದಾದರೂ ಒಪ್ಪಿಕೊಳ್ಳುವುದನ್ನು ರೂಢಿಸಿಕೊಂಡು, ನಮಗೆಲ್ಲ ನಮ್ಮ ಆಚಾರ್ಯರು ವಿದ್ಯಾಪೀಠಕ್ಕೆ ಹೋದಾಗಿನಿಂದ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ವಿದ್ಯಾಪೀಠಕ್ಕೆ ಹೋದಾಗಿನಿಂದ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಸಣ್ಣ ವಯಸ್ಸಿನಿಂದಲೇನೆ ಪ್ರತಿನಿತ್ಯ ಮಲಗುವಾಗ ದೇವರ ಮುಂದೆ ಬಂದು ನಿಂತು ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಮಧುಸೂದನ ಎಂಬುದಾಗಿ ಹೇಳಿ ನಮಸ್ಕಾರವನ್ನು ಮಾಡಿಯೇ ಬರಬೇಕು. ಸ್ವಲ್ಪ ದೊಡ್ಡವರಾದ ಮೇಲೆ ಆಚಾರ್ಯರು ಬಂದು ನಿಂತು ಕಾಲಕಾಲಕ್ಕೆ, ನಿತ್ಯ ಆಗ್ತಿದ್ದಿಲ್ಲ, ಕಾಲಕಾಲಕ್ಕೆ ಬಂದು ನಿಂತು ಹೇಳಬೇಕು, ನೀನು 6:30 ಸಂಧ್ಯಾವಂದನ ಮಾಡಿಲ್ಲಲ್ಲ ಅದನ್ನು ನೆನೆಸಿಕೊ, ಊಟ ಮಾಡುವಾಗ ಮಾತನಾಡಿದೆಯಲ್ಲ ಅದನ್ನು ನೆನೆಸಿಕೊ, ಪೂಜೆ ಮಾಡ್ತಾ ಇಲ್ಲಲ್ಲ ನಿತ್ಯ ಅದನ್ನು ನೆನೆಸಿಕೊ, ಇವತ್ತು ಪಾಠಕ್ಕೆ ಕೂತಾಗ ನನ್ನ ಕಡೆ ಲಕ್ಷ್ಯ ಕೊಟ್ಟಿಲ್ಲ ನೀನು, ತಪ್ಪು, ಅದನ್ನು ನೆನೆಸಿಕೊ, ನಾನೇನೋ ಕೆಲಸ ಹೇಳಿದೆ ಕೇಳಲಿಲ್ಲಲ್ಲ ನೆನೆಸಿಕೊ. ಈ ತರಹದ ಮೇಲ್ಮೇಲೆ ಸ್ಥೂಲವಾದ ಏನೆಲ್ಲ ತಪ್ಪುಗಳಿವೆ ಆ ತಪ್ಪುಗಳನ್ನಾದರೂ ದೇವರ ಮುಂದೆ ಒಪ್ಪಿಕೋ. ಇದನ್ನೆಲ್ಲ ರಾಮದೇವರು ಕಟ್ಟಿದ ಆ ದಿವ್ಯವಾದ ಸೇತುವೆ, ಆ ಸೇತುವೆ ಮುಂದೆ ಹೋದಾಗ ಎರಡೂ ಕೈಗಳನ್ನು ಎತ್ತಿ ಏನೆಲ್ಲ ಪಾಪಗಳಿವೆ ಈ ಎಲ್ಲ ಪಾಪಗಳನ್ನು ಕೂಡ ಈ ಜನ್ಮದೊಳಗೆ ಮಾಡದಿರಬಹುದು, ಆದ ಜನ್ಮಾಂತರದೊಳಗಂತೂ ನಾನು ಮಾಡೇ ಮಾಡಿದ್ದೇನೆ, ದಯಮಾಡಿ ಆ ಎಲ್ಲ ಪಾಪಗಳನ್ನು ಪರಿಹರಿಸು ಅಂತೇಳಿ ಜೋರಾಗಿ 10 ಜನರಿಗೆ ಕೇಳಿಸುವಾಗಿ ಚೀರ್ತಾ ಮನೆಯಿಂದ ಸೇತುವೆ ತನಕ ಹೋಗ್ಬೇಕಂತ.
ಸೇತುವೆ ಯಾತ್ರೆಯನ್ನು ಹೇಳ್ತಾ ಇರುವಾಗ ಸ್ವಯಂ ಶ್ರೀಮ ಟೀಕಾಕೃತ್ಪಾದರು ಈ ಅಂಶವನ್ನು ಎತ್ತಿಕೊಟ್ಟು ಹೇಳ್ತಾರೆ, ಮನೆಯಿಂದ ಸೇತುವೆ ಮುಟ್ಟುವವರೆಗೂ ಎರಡೂ ಕೈಗಳನ್ನು ಎತ್ತಿ ಎಷ್ಟೆಲ್ಲ ಸಾಧ್ಯವಿದೆ ಅಷ್ಟೆಲ್ಲ ಪಾಪಗಳು ನನ್ನಿಂದ ಘಟಿಸಿ ಹೋಗಿವೆ, ಅವನ್ನೆಲ್ಲ ಕ್ಷಮೆಯನ್ನು ಮಾಡು ಎಂಬುದಾಗಿ ಬೇಡಬೇಕಂತೆ. ಈ ತರಹದ ಕ್ಷಮೆಯನ್ನು ಬೇಡುವವರಲ್ಲಿ ಬ್ರಹ್ಮದೇವರಿಂದ ಆರಂಭಿಸಿಕೊಂಡು ಎಲ್ಲರೂ, ಅದರೊಳಗೆ ಇಲ್ಲಿ ರುದ್ರದೇವರು ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಕ್ಷಮಸ್ವ ದೇವೇತಿ ನನಾಮ ಪಾದಯೋ ಉವಾಚ ತದ್ವಶಗೋಸ್ಮಿ. ಹೇ ಭಗವನ್, ನಾನು ನಿನ್ನ ವಶದೊಳಗಿದ್ದೇನೆ, ಸರ್ವದಾ ಪ್ರಸೀದ, ನನ್ನ ಮೇಲೆ ಯಾವಾಗಲೂ ಪ್ರಸನ್ನನಾಗಿರು. ಇಂದ್ರದೇವರು ಸತ್ಯಭಾಮೆಯನ್ನು ಕುರಿತು ಬಹಳ ಸುಂದರವಾದ ಸ್ತೋತ್ರವನ್ನು ಮಾಡ್ತಾರೆ ಒಂದೇ ಶ್ಲೋಕದೊಳಗೆ, ಭಾಗವತದಲ್ಲಿ ಬರುತ್ತೆ. ವತ್ಸೋ ಯಥಾ ತನುಭೃತ ಸಕಲೇತ್ಯ ಮಾತುರ್ಯೂಢಸ್ಯ ಪಾನ ಸಮಯೇ ಕುರುತೆ ವಿರೋಧಂ. ಕರು ಹಾಲು ಕುಡಿತಾ ಇರುವಾಗ ಕೆಚ್ಚಲಕ್ಕೆ ಜೋರಾಗಿ ಗುದ್ದತ್ತೆ. ಎಷ್ಟು ಗುದ್ದುತ್ತದೆ ಅಷ್ಟು ಹಾಲು ಲಘುನೆ ಬರ್ತದೆ ಅನ್ನೋಂಥ ಆಸೆಯಿಂದ ಗುದ್ದಿ ಗುದ್ದಿ ಹಾಲು ಕುಡಿತದೆ. ಅದು ಗಟ್ಟಿಯಾದ ತಲೆ, ಆ ತಲೆಯಿಂದ ಮೆದುವಾದ ಕೆಚ್ಚಲಕ್ಕೆ, ಹಾಲು ತುಂಬಿದ ಕೆಚ್ಚಲಕ್ಕೆ ಹಾಕಿ ಗುದ್ದಿದ್ರೆ ಎಷ್ಟು ತ್ರಾಸಾಗ್ಲಿಕ್ಕಿಲ್ಲ. ಆ ತ್ರಾಸ ಅನುಭವಿಸಿ ಮಗನೇ ನನಗೆ ತ್ರಾಸು ಕೊಡ್ತೀನಿ, ನಾನು ನಿನಗೆ ಯಾಕೆ ಹಾಲು ಕೊಡ್ಲಿ ಅಂತ ಅದು ಕರು ಅನ್ನೋದಿಲ್ಲ. ಅದು ಸಮೃದ್ಧವಾಗಿ ಎಷ್ಟು ಬೇಕೋ ಅಷ್ಟು ಹಾಲು ಉಣಿಸುತ್ತಲ್ಲ. ಅಮ್ಮ ಸತ್ಯಭಾಮೆ, ನೀನು ಪಾರಿಜಾತ ತೆಗೆದುಕೊಂಡು ಹೋಗ್ತಾ ಇರುವಾಗ ನಾನೇನೋ ತಪ್ಪು ಮಾಡಿದೆ, ನಾ ತಪ್ಪು ಮಾಡೀನಿ ಅಂತೇಳಿ ನನಗೆ ಶಿಕ್ಷೆ ಕೊಟ್ಟು ಕೂತಿದ್ರೆ ನನ್ನ ಅವಸ್ಥೆ ಏನು? ದಯಮಾಡಿ ನೀನು ನನ್ನ ಮೇಲೆ ಶಿಕ್ಷೆ ಕೊಡಬೇಡ. ಆಕಳು ಹೇಗೆ ಪ್ರೀತಿಯಿಂದ ಹಾಲು ಉಣಿಸಬೇಕು ಹಾಗೆ ನೀನು ಕರುಣೆಯನ್ನು ಮಾಡು ಎಂಬುದಾಗಿ ಸ್ವಯಂ ಇಂದ್ರದೇವರು ಏನಂತಾರೆ, ಸತ್ಯಭಾಮೆಯನ್ನು ಕುರಿತು, ಕೃಷ್ಣ ಸತ್ಯಭಾಮೆಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ರುದ್ರದೇವರು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಮತ್ತು ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ತ್ವದ್ವಿಷಯಂ ಮನಃಕುರು. ನನ್ನ ಮನಸ್ಸೇನಿದೆ ನಿನ್ನ ಬಿಟ್ಟು ಆಚೆ ಹೋಯ್ತು ಅಂತಾದರೆ ಆಗ ನಿನ್ನ ಬಗ್ಗೆ ಅಜ್ಞಾನ ಬಂತು, ನಾನು ಇಷ್ಟೆಲ್ಲ ಅನರ್ಥಗಳಾಯ್ತು. 24x7 ಕಾಲದೊಳಗೆ ನಿನ್ನಲ್ಲೇ ನನ್ನ ಮನಸ್ಸು ಇರಬೇಕು ಅಂತ ಇಷ್ಟು ರುದ್ರದೇವರು ಪ್ರಾರ್ಥನೆಯನ್ನು ಮಾಡಿ ಆದಮೇಲೆ, ಅಥೇಂದ್ರ ಮುಖ್ಯಾಶ್ಚ ತಮೂಚಿರೇ ಸುರಾಹ ತ್ವಯಾವಿತಾ ಸ್ಮೋದ್ಯ ನಿಶಾಚರ ದ್ವಯಂ ತಥೈವ ಸರ್ವಾಪದ ಏವನಸ್ತಂ ಪ್ರಪಾಹಿ ಸರ್ವೇ ಭವದೀಯ ಕಾಸ್ಮ. ಆಗ ಇಂದ್ರಾದಿ ದೇವತೆಗಳು ಬಂದಿರ್ತಾರೆ. ಒಬ್ಬ ಇಂದ್ರಜಿತ್, ಕುಂಭಕರ್ಣ, ವಿಭೀಷಣ, ರಾವಣ, ಆ ಅತಿಕಾಯ ಮೊದಲಾದ ರಾಕ್ಷಸರು ಒಬ್ಬೊಬ್ಬರು ಬಂದರೆ ಇಡೀ ಸ್ವರ್ಗವನ್ನು ಬಿಟ್ಟು ಪಲಾಯನ ಮಾಡಿ ಓಡಿ ಹೋಗ್ತಿದ್ವಿ. ಎಷ್ಟು ಬಾರಿ ನಮಗೆ ಆಪತ್ತು ಬಂದಿದೆ, ಅಷ್ಟೆಲ್ಲ ಬಾರಿ ನೀನು ಬಂದು ರಕ್ಷಣೆಯನ್ನು ಮಾಡಿದೀಯ. ನಮ್ಮ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಎಂಥೆಂಥ ಅವತಾರಗಳನ್ನು ತಾಳಿಯ ಗೊತ್ತಾ ಸ್ವಾಮಿ? ಇಂದ್ರಾದಿ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ನಾನೊಬ್ಬ ಯಾವುದೋ ಗೆಳೆಯನಿಗೋ ಯಾರಿಗೋ ಮಾತು ಕೊಟ್ಟಿದ್ದೇನೆ, ಏನು ಆಪತ್ತು ಬರಲಿ ನಾನು ನಿನ್ನನ್ನು ರಕ್ಷಣೆಯನ್ನು ಮಾಡ್ತೇನಪ್ಪ, ನಿನ್ನ ಜೊತೆಗೆ ನಾನು ಇರ್ತೇನೆ ಅಂತೇಳಿ ಆ ಗೆಳೆಯ ತಿರುಗಿ ನನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಗೊತ್ತಾ? ನೀನು ಸೀರೆ ಉಟ್ಕೊಂಡ್ರೆ ನನ್ನ ರಕ್ಷಣೆ ಮಾಡಿದಂಗೆ ಆಗತ್ತೆ ನೋಡು. ನೀನು ಸೀರೆ ಉಟ್ಕೋ ಅಂತಂದ್ರೆ ನಿನ್ನ ಶಾಣೆ, ನಿನ್ನ ರಕ್ಷಣೆ ತೊಗೊಂಡು ನಾಯಿ ಮಾಡಲಿ, ನಾನು ಯಾಕೆ ಸೀರೆ ಉಟ್ಕೊಳ್ಳಿ, ಹೋಗಾಚೆ ಅಂತೆ. ಅಲ್ಲೋ ಪ್ಲೀಸ್, ಸೀರೆ ಉಟ್ಕೊಳ್ಳಿ ಬೇಡ, ನನ್ನ ಸಲಹೆ ಒಂದು ದಿವಸ ಭಿಕ್ಷೆ ಬೇಡ. ನೀನು ಭಿಕ್ಷೆ ಬೇಡುವುದೇ ನನ್ನ ರಕ್ಷಣೆ ಆಗತ್ತೆ ಅಂತಂದ್ರೆ ಭಿಕ್ಷೆ ಬೇಡಲಿಕ್ಕೆ ನಾವ್ಯಾರು ತಯಾರಿದ್ದೀವಿ? ಸರ್ವಥಾ ಇಲ್ಲ. ಅದೇ ಗೆಳೆಯ ನನಗಾಗಿ, ನನ್ನ ರಕ್ಷಣೆಗಾಗಿ ನೀನು ಬೆತ್ತಲೆ ನಿಲ್ಲೋ ಅಂದ್ರೆ, ದೇವರು ಭಕ್ತರ ರಕ್ಷಣೆಗಾಗಿ ವಾಮನನಾಗಿ ಭಿಕ್ಷೆ ಬೇಡಲಿಕ್ಕೂ ಸಿದ್ಧನಾದ, ಹಿಂದೆ ಮುಂದೆ ನೋಡಿಕೊಳ್ಳಿಲ್ಲ, ಭಿಕ್ಷೆ ಬೇಡಿದ. ಸೀರೆ ಉಟ್ಟುಕೊಳ್ಳೋದಲ್ಲ, ಸ್ವಯಂ ಹೆಣ್ಣಾಗಿ ಮೋಹಿನಿಯಾಗಿ ನಿಂತ ಭಕ್ತರ ರಕ್ಷಣೆಗಾಗಿ. ಅದೇ ದೇವನೇ ಏನಂತಾರೆ, ಬುದ್ಧನಾಗಿ ಬೆತ್ತಲೆ ನಿಲ್ಲುವುದಕ್ಕೂ ತಾನು ಹಿಂದೆ ಮುಂದೆ ನೋಡಲಿಲ್ಲ. ಯಾಕೆಂದ್ರೆ ನನ್ನ ಅಜೆಂಡಾ ಏನಿದೆ, ನನಗೆ ಯಾರು ಶರಣು ಬರ್ತಾರೆ ಅವರನ್ನು ರಕ್ಷಣೆಯನ್ನು ಮಾಡುವ ಹೊಣೆಗಾರಿಕೆ ನಂದು. ಇದರ ಪರಿಪೂರ್ಣವಾದ ಉಪಕಾರ ಆ ದೇವರ ದಯ, ದೇವರ ಕಾರುಣ್ಯ ಆ ಇಂದ್ರಾದಿಗಳಿಗೆ ಇಷ್ಟು ಗಟ್ಟಿಯಾಗಿದೆ ಅಂತಂದ್ರೆ, ಅವರು ಪ್ರತಿ ಬಾರಿ ಸ್ಮರಣೆಯನ್ನು ಮಾಡುವಾಗಲೂ ಹೇಳ್ತಾರೆ, ಸರ್ವಾಪದ ಏವನಸ್ತಂ ಪ್ರಪಾಹಿ. ಎಂಥ ಆಪತ್ತುಗಳು ಬಂದಾಗಲೂ ಕೂಡ ನೀನೇ ಬಂದು ನಮ್ಮನ್ನು ರಕ್ಷಣೆಯನ್ನು ಮಾಡಬೇಕು, ಮಾಡ್ತೀಯಾ, ಮಾಡಿದ್ದೀಯಾ. ಅಂತಹ ನಿನಗೆ ನನ್ನ ಅನಂತ ಅನಂತ ಪ್ರಣಾಮಗಳು ಅಂತ ಆ ಎಲ್ಲ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾರೆ, ನಮಸ್ಕಾರವನ್ನು ಮಾಡ್ತಾರೆ. ಆಗ ಪಕ್ಕದಲ್ಲಿ ನೋಡ್ತಾನೆ ಹನುಮಂತ ನಿಂತಿರ್ತಾನೆ.
ರಾಮ ಹನುಮಂತನಿಗೆ ಕರೀತಾನೆ, ಹನುಮಂತ ಶೀಘ್ರದೊಳಗೆ ಹೋಗು, ಸೀತೆ ಎಲ್ಲಿದ್ದಾಳೆ ನಿನಗೆ ಗೊತ್ತಲ್ಲ, ಆ ಸೀತೆಗೆ ಹೋಗಿ ವಿಷಯವನ್ನು ಮುಟ್ಟಿಸು, ನಿನ್ನ ಗಂಡ ರಾಮ ಬಂದಿದ್ದಾನೆ, ಬರುವುದಷ್ಟೇ ಅಲ್ಲ ರಾವಣನನ್ನು ಸಂಹಾರವನ್ನು ಮಾಡಿದ್ದಾನೆ, ಶೀಘ್ರದೊಳಗೆ ನಿನ್ನ ಕಾಣಬೇಕಂತ ಅಪೇಕ್ಷೆ ಪಟ್ಟಿದ್ದಾನೆ ಅಂತ ವಿಷಯವನ್ನು ಮುಟ್ಟಿಸಿ ಹೋಗು ಅಂತ ಹೇಳಿ. ಎಷ್ಟು ವಿಚಿತ್ರವಾಗಿರ್ತಕ್ಕಂಥದ್ದು ಅಂತಂದರೆ, ರಾಮ ಬಹಳ ವಿಷಯದೊಳಗೆ ಆದರ್ಶ. ಬಂದು ಕೂಡಲೇ ಮಾಡಬೇಕಾದ ಕಾರ್ಯ ಶತ್ರುಗಳ ಸಂಹಾರನೋ ಹೆಂಡತಿಯನ್ನು ನೋಡೋದು. ಅವನು ಹೆಂಡತಿ ಕಡೆಗೆ ಲಕ್ಷಣೇ ಕೊಡಲಿಲ್ಲ. ಆಗಬೇಕು ನಾನು, ಯಾಕಂದ್ರೆ ಆ ಸೀತೆ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಹಾಗಾದ್ರೆ ನಾನು ಬಂದ ಕಾರ್ಯವೇನು ಅಂತಂದ್ರೆ ದುಷ್ಟರ ಸಂಹಾರವನ್ನು ಮಾಡುವುದು, ಇದು ನನ್ನ ಕಾರ್ಯ. ಅದೆಲ್ಲ ಮುಗಿದಾದ ಮೇಲೆ ಮುಂದೆ ನೋಡೋಣ ಅದನ್ನು ಅಂತ ಹೇಳಿ ಎಲ್ಲ ಕೆಲಸ ಮುಗಿದಾದ ಮೇಲೆ ಸೀತೆಗೆ ಹೋಗಿ ಹೇಳಿ ಕಳಿಸಿದಾಗ ಸೀತೆಗೂ ಕೂಡ ಬಹಳ ಸಂತೋಷವಾಯಿತು, ಆನಂದವಾಯಿತು. ಆ ಸೀತೆ ಅನೇಕ ತರಹದಿಂದ ರಾಮನನ್ನು ಸ್ತೋತ್ರವನ್ನು ಮಾಡಿ ಆ ಹನುಮಂತನ ದ್ವಾರ ತಿರುಗಿ ಸಂದೇಶವನ್ನು ಕೊಟ್ಟು ಕಳಿಸ್ತಾಳೆ. ಕೊಟ್ಟು ಕಳಿಸಿದಾಗ ರಾಮ ಬರೀ ಸಂದೇಶ ಕಳಿಸಿದ್ರಲ್ಲ, ಹೋಗಿ ಎಲ್ಲ ತರಹದ ಆದರ ಗೌರವಗಳನ್ನು ಮಾಡಿ ಸೀತೆಯನ್ನು ಕರೆದುಕೊಂಡು ಬನ್ನಿ, ವಿಭೀಷಣ ವ್ಯವಸ್ಥೆಯನ್ನು ಮಾಡು ಅಂತ ಹೇಳಿದಾಗ ವಿಭೀಷಣ ಎಲ್ಲ ತರಹದ ವ್ಯವಸ್ಥೆಯನ್ನು ಮಾಡ್ತಾನೆ. ಭಾರೀ ವೈಭವದಿಂದ ಸೀತೆಯನ್ನು ಕರೆದುಕೊಂಡು ಬರ್ತಾರೆ. ಸೀತೆ ಬರ್ತಾಳೆ. ಸೀತೆ ಬಂದಾಗ ರಾಮನ ಹೆಜ್ಜೆ ನಡವಳಿಕೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ನಡವಳಿಕೆ. ರಾಮಾಯಣದೊಳಗೆ ಯಾರ ಜೊತೆಗೆ ಹೇಗೆ ವ್ಯವಹಾರವನ್ನು ಮಾಡಬೇಕು ಎನ್ನುವುದನ್ನು ರಾಮನ ಹತ್ರ ತಿಳಿಬೇಕು. ಕೈಕೇಯಿ ಹೇಳಿದ್ಲು, ದಶರಥ ಹೇಳ್ತಾನೋ ಬಿಡ್ತಾನೋ, ದಶರಥನ ಮನಸ್ಸಿನಾಗ ಇಲ್ಲ ಅನ್ನೋದು ಗೊತ್ತಿತ್ತು ರಾಮನಿಗೆ. ದಶರಥನ ಹತ್ರ ನೋಡಲಿಲ್ಲ. ಕೌಸಲ್ಯ ಬಂದ್ಲು, ಅಲ್ಲೋ ರಾಮ, ಮತ್ತೆ ಯಾಕೋ ಒನಕ್ಕೆ ಹೋಗ್ತೀಯ ನೀನು? ಅಮ್ಮ, ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದಾನೆ ಅಪ್ಪ, ನೀನ್ಯಾಕೆ ಚಿಂತೆ ಮಾಡ್ತೀಯ ಅಂತ ಹೇಳಿ ಕೌಸಲ್ಯಗೆ ಧೈರ್ಯ ತುಂಬುವಾಗಿ ಗಟ್ಟಿಯಾಗಿ ಮಾತನಾಡಿದ. ಅಲ್ಲ, ನಾನು ನಿನ್ನ ಜೊತೆಗೆ ಬರ್ತೇನೆ. ಹುಚ್ಚಿ ಮುದಿಯ ದಶರಥ, ಅವನು ಈಗ ನಾನು ಬಿಟ್ಟು ಹೋಗಿದ್ದೆ ದುಃಖ ಆಗಿದೆ. ನೀನು ಪತಿವ್ರತ ಸ್ತ್ರೀ ಅಲ್ಲ, ನೀನು ಹೇಗೆ ಗಂಡನ ಬಿಟ್ಟು ಬರ್ತೀಯ ಹೇಳು? ನಿನಗೆ ಶೋಭಿಸ್ತದೆ ಅನ್ನೋದು? ಸರ್ವಥಾ ಶೋಭಿಸೋದಿಲ್ಲ, ನೀನು ದಶರಥನ ಜೊತೆಗೇ ಇರಬೇಕು ಅಂತ ಕನ್ವಿನ್ಸ್ ಮಾಡಿದ. ಲಕ್ಷ್ಮಣ ಅಂದ, ಯಾವ ದಶರಥ ಬರಲಿ, ಭರತ ಬರಲಿ, ಯಾರು ಬೇಕಾದವರು ಬರಲಿ, ಅವ್ರು ಚಂಡಾಡ್ತೀನಿ, ನೀನೇ ರಾಜನಾಗಬೇಕು. ಲಕ್ಷ್ಮಣ, ನಿನ್ನ ಶಕ್ತಿ ತೋರಿಸೋ ಸಾಮರ್ಥ್ಯ ಅಲ್ಲ, ಅಪ್ಪನ ಮಾತು ಕೇಳಬೇಕಾದ ಸಮಯವಿದೆ ಇದು ಅಂತ ಹೇಳಿ ಲಕ್ಷ್ಮಣನನ್ನು ಕನ್ವಿನ್ಸ್ ಮಾಡಿದ. ಎಲ್ಲರಿಗೂ ಅವರವರ ರೀತಿಯಿಂದ ಕನ್ವಿನ್ಸ್ ಮಾಡಿ ಒಳಗೆ ಬಂದು ರಾಮಾಯಣ ಹೇಳುತ್ತೆ, ಸೀತೆಯ ಪಕ್ಕದಲ್ಲಿ ಬಂದಾಗ ಸೀತೆಯ ತೊಡೆ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಕಣ್ಣೀರು ಸುರಿಸಿದ ಅಂತ. ಯಾಕೆ? ಕೌಸಲ್ಯ ಉಳಿದ ಯಾರ ಮುಂದೂ ಅಳುವುದಲ್ಲ ದೊಡ್ಡವನಾದ ಮೇಲೆ. ಆ ದುಃಖ ಪಡುವುದು ದೈನ್ಯತೆ ಏನಿದೆ ಬಹಳ ಅಂತರಂಗದೊಳಗಿರಬೇಕು, ಬಹಳ ಒಳಗಿರಬೇಕು. 10 ಜನರ ಮುಂದೆ ನಾನು ದೀನನಾಗಿ ದುಃಖ ಪಟ್ಟು ಬಿಟ್ರೆ ನನ್ನನ್ನು ಹೇಳಿ ಅಂತಾರೆ. ಸೊ ಹಾಗೆಲ್ಲ ಆಗಬಾರ್ದು. ನನಗೆ ಅತಿ 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 ವಿಶ್ವಾಸಿಗಳು ಅಂತಂದ್ರೆ ನನ್ನ ಮಡದಿ. ಆದ್ರಿಂದಾಗಿ ಮಡದಿ ಮುಂದೆ ಸುಖ ದುಃಖಗಳನ್ನ ಹೇಳ್ಕೊಳ್ಬೇಕಂತೇಳಿ ಅವಳ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತ. ಇದು ರಾಮನ ನಡು ಅಂದ್ರೆ ಈ ತರಹದ ವ್ಯವಹಾರಗಳನ್ನು ಕೂಡ ರಾಮಾಯಣ ತಿಳಿಸಿಕೊಡುತ್ತೆ. ಅದೇ ನಿಟ್ಟಿನೊಳಗೆ ಇದೊಂದು ವ್ಯವಹಾರ, ಬಹಳ ಸುಂದರವಾದ ವ್ಯವಹಾರ. ಸೀತೆಯನ್ನು ಕರೆದ. ಸೀತೆ ಬಂದರೆ ಸೀತೆಯ ಮುಂದೆ ಮುಖ ಎತ್ತುವುದಕ್ಕೆ ರಾಮನಿಗೆ ಧೈರ್ಯ ಸಾಲಿಲ್ಲ. ತಾನು ನೋಡಿದರೆ ಕೋಟಿ ಕೋಟಿ ರಾಕ್ಷಸರನ್ನು ಸಂಹಾರವನ್ನು ಮಾಡಿ, ರಾವಣ ಕುಂಭಕರ್ಣರನ್ನು ಸಂಹಾರವನ್ನು ಮಾಡಿ, ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾಗಿದ್ದಾನೆ. ಬ್ರಹ್ಮಾದಿ ದೇವತೆಗಳು ಕಡಮುಡಿ ನಿಂತಾರೆ. ಇನ್ನು ಕಪಿಗಳೆಲ್ಲ ಜೈಕಾರ ಹಾಕ್ತಾ ಇದ್ದಾರೆ. ಸೀತೆ ಎದುರಿಗೆ ಬಂದ, ಏ ಸೀತೆ, ನಿನ್ ಸಲಗೆ ಇಷ್ಟೆಲ್ಲ ಸಮಾಧಾನ ಮಾಡಿದ್ದೇನೆ ಬಾಯಿಲೆ ಅಂತ ಹೇಳ್ಬೇಕಲ್ಲ. ಮುಖ ಎತ್ತುವುದಿಲ್ಲ. ಯಾಕೆ? ಅವನಲ್ಲಿ ಗಿಲ್ಟಿ ತುಂಬಿಕೊಂಡಿದೆ. ರಾಮಾಯಣ ಹೇಳೋದು ನಿಜವಾಗಿಲ್ಲ, ರಾಮನ ವ್ಯವಹಾರಕ್ಕಾಗಿ. ಯಾಕೆಂತಂದ್ರೆ ನನ್ನಿಂದ ನಿನಗಿಷ್ಟು ದುಃಖವಾಯ್ತಲ್ಲ, ನನ್ನಿಂದ ನಿನಗಿಷ್ಟು ಅನರ್ಥವಾಯ್ತಲ್ಲ ಅಂತ ಹೇಳಿ ಮುಖ ಎತ್ತದೆ ರಾಮ ಮುಖ ತೆಳಗೆ ಹಾಕಿ ನಿಂತಿದ್ದಾನೆ. ಆಗ ಸೀತೆ ಹತ್ತಿರದಲ್ಲಿ ಬಂದಾಗ ಈಗ ರಾಮ ಆ ಸೀತೆಯ ಪಕ್ಷದಲ್ಲಿ ನಿಂತು ವಿಚಾರವನ್ನು ಮಾಡ್ತಾರೆ, ಸೀತೆಯ ಸ್ಥಾನದೊಳಗೆ ನಿಂತು ವಿಚಾರವನ್ನು ಮಾಡ್ತಾರೆ. ಇಷ್ಟು ಅನರ್ಥ ಒಬ್ಬ ಪುರುಷನಿಂದ ಆಗಿದೆ ಅಂದ್ರೆ ಅವಳು ಏನೆಲ್ಲ ತಲೆಯೊಳಗೆ ವಿಚಾರ ಬರಬಹುದು. ಯಾಕಾದ್ರೂ ಈ ರಾಮನ ಮದುವೆ ಮಾಡಿಕೊಂಡೆ ನಾನು? ಸೀತೆ ರಾಮಾಯಣ ಹೇಳೋದು, ಶ್ರೀಮದ್ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳೋದಿಲ್ಲ, ರಾಮಾಯಣ ಹೇಳುತ್ತೆ ವಾಲ್ಮೀಕಿಯ ಮಾತುಗಳಲ್ಲಿ. ಸೀತೆ, ನೀನು ನೋಡು, ಭರತ ರಾಜ ಇದ್ದಾನ, ಲಕ್ಷ್ಮಣ ಪರಾಕ್ರಮಿ ಇದ್ದಾನ, ಸುಗ್ರೀವ ಕಪಿಗಳಿಗೆ ರಾಜನಾಗಿದ್ದಾನ,
ವಿಭೀಷಣ ಸಮಗ್ರವಾದ ಲಂಕಾಪಟ್ಟಣಕ್ಕೆ ರಾಜನಾಗಿದ್ದಾನೆ. ಮತ್ತು ನೋಡು, ಅವ್ರ ಜೊತೆಗೆ ಸುಖವಾಗಿರ್ತಿದ್ರೆ ನಂದೇನು ಚಿಂತೆ ಇಲ್ಲ, ನನ್ನಿಂದ ನೋಡಿ ಎಷ್ಟು ದುಃಖ ಅನುಭವಿಸ್ತಾ ಇದೆಯಾ ಅಂತ ಮೆಲ್ಲಕ್ಕೆ ಸಾವಕಾಶವಾಗಿ ರಾಮನ ಮುಂದೆ ರಾಮ ಸೀತೆ ಮುಂದೆ ಮಾತಾಡಿದಾಗ ಆಗ ಸೀತೆ ಸಿಡಿಲು ಬಡದವಳ ಹಾಗೆ ಗಟ್ಟಿಯಾಗಿ ನಿಂತು ಹೇಳ್ತಾಳೆ, ಲಕ್ಷ್ಮಣ ನನ್ನನ್ನು ಇಷ್ಟೇ ತಿಳ್ಕೊಂಡೇನವರು, ಇಷ್ಟೇ ತಿಳಿದಿದ್ದ? ನನ್ನ ಇಡಿಯಾದ ಜೀವನದೊಳಗೆ ನನ್ನನ್ನು ಸೂರ್ಯ ಚಂದ್ರ ನೋಡುವುದಕ್ಕಾಗಿ ಹೆದರಿ ಸಾಯ್ತಾರೆ ಅವರು. ನಾನು ಇನ್ನೂ ತನಕ ಸೂರ್ಯ ಚಂದ್ರನ ಕಣ್ಣೆಟ್ಟಿ ನೋಡಿಲ್ಲ, ನಕ್ಷತ್ರಗಳನ್ನು ನೋಡಿಲ್ಲ. ವಾಯು ನನ್ನ ಮುಟ್ಟಬೇಕು ಅಂತಂದ್ರೆ ಹೆದರಿ ಸಾಯ್ತಾನೆ. ಸೀತೆಯನ್ನು ಹೇಗೆ ಮುಟ್ಟಬೇಕು ಅಂತೇಳಿ, ನನ್ನ ಮನಸ್ಸು ಇನ್ನೊಬ್ಬರ ಹತ್ರ ಇರುತ್ತೆ ಅಂತ ಹೇಳಿ ಹೇಗೆ ವಿಚಾರ ಮಾಡಿದ್ದಾನೆ ಲಕ್ಷ್ಮಣ. ಈಗಿಂದೀಗ ಚಿತಾ ನಿರ್ಮಾಣವನ್ನು ಮಾಡು, ಬೇಕಾಗಿರೋ ನನಗೆ ಈ ರಾಮ, ನಾನು ಅಗ್ನಿ ಪ್ರವೇಶವನ್ನು ಮಾಡಿಬಿಡ್ತೇನೆ ಅಂತ ಸೀತೆಯ ಮುಖಾಂತರ ಅಗ್ನಿ ಪ್ರವೇಶದ ಚಿತ್ರಣವನ್ನು ವಾಲ್ಮೀಕಿ ಋಷಿಗಳು ಕೊಟ್ಟರೆ, ಇದಕ್ಕೆ ನಮ್ಮ ಶ್ರೀಮದಾಚಾರ್ಯರು ಸೊಗಸಾದ ನಿರ್ಣಯವನ್ನು ಮಾಡಿಕೊಡ್ತಾರೆ. ಸರ್ವಥಾ ಇಲ್ಲ. ಯಾಕೆ? ಅಲ್ಲಿ ಸೀತೆಯೇ ಇರಲಿಲ್ಲ. ಇದನ್ನು ವಾಲ್ಮೀಕಿ ಋಷಿಗಳು ಒಪ್ಕೊಳ್ಳೋದೇ ಇಲ್ಲ, ಅವರು ಹೇಳೋದಿಲ್ಲ. ಅಲ್ಲಿ ಸೀತೆ ಬರ್ತಾಳೆ. ಸೀತೆ ಬಂದಾಗ ಸೀತೆಯನ್ನು ಮುಖ ತೆಳಗೆ ಮಾಡಿ ರಾಮ ಮೆತ್ತಗಾಗಿ ಹೇಳ್ತಾನೆ, ಸಾವಕಾಶವಾಗಿ ಹೇಳ್ತಾನೆ, ಸೀತೆ, ಜನರ ಅಪವಾದ ನನಗೆ ಬೇಡ. ಜನರು ವಿಚಾರ ಮಾಡ್ತಾರೆ, ಹುಚ್ಚುಚ್ಚು ವಿಚಾರವನ್ನು ಮಾಡ್ತಾರೆ. ಇಷ್ಟು ತಿಂಗಳುಗಳ ಕಾಲ, 5-6 ತಿಂಗಳ ಕಾಲ ರಾವಣನ ವಶದೊಳಗೆ ಇದ್ದಾಳೆ ಅಂತಂದ್ರೆ ಇವಳು ಎಷ್ಟು ತಪ್ಪಿದ್ದಾಳೆ, ಇವಳಿಂದ ಏನು ಅನರ್ಥವಾಗಿದೆ ಅಂತ ವಿಚಾರವನ್ನು ಮಾಡ್ತಾರಲ್ಲ, ಆ ಅಪವಾದ ನನಗೆ ಬೇಡ. ಅರೆ, ಈ ಪ್ರಶ್ನೆ ನೀ ಮಾಡಿಕೊಂಡಿ ಯಾಕೆ ರಾಮ? ಸೀತೆ ಎಂಥವಳು ಅನ್ನೋದು ನಿನಗೆ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತಲ್ಲ, ಈ ಪ್ರಶ್ನೆ ಯಾಕೆ ಬಂತು ಯಾಕೆ? ಇದು ನನ್ನ ಸೀತೆಯರ ಬಗ್ಗೆ ಇದು ಸಮಸ್ಯೆಯೇ ಅಲ್ಲ. ಈ ತರಹದ ಅವಸ್ಥೆ ಮುಂದೆ ಯಾರಿಗಾದ್ರೂ ಬಂದ್ರೆ ಈ ತರಹದ ಪರೀಕ್ಷೆಯನ್ನು ನೀವು ಮಾಡಿಕೊಳ್ಬೇಕು ಅಂತ ತೋರಿಸಿಕೊಡೋದಕ್ಕಾಗಿ ರಾಮ ಅಂತಾನೆ ಲಕ್ಷ್ಮಣನ ಸೊನ್ನೆ ಮಾಡಿದ. ಆಯಿತು, ಅಗ್ನಿಯನ್ನು ನಿರ್ಮಾಣವನ್ನು ಮಾಡು ಅಂತ ಹೇಳಿದ. ಅಗ್ನಿ ನಿರ್ಮಾಣವಾಯಿತು. ಆಗ ಸೀತೆಗೆ ಆಜ್ಞೆಯನ್ನು ಮಾಡಿದ, ನೀನು ಅಗ್ನಿಯೊಳಗೆ ಪ್ರವೇಶವನ್ನು ಮಾಡು. ಅಗ್ನಿಯಿಂದಲೇ ಎಷ್ಟು ಶುದ್ಧತೆ ಗೊತ್ತಾಗತ್ತೆ, ಅಗ್ನಿಯೊಳಗೆ ಪ್ರವೇಶವನ್ನು ಮಾಡು ಅಂತ ಇಷ್ಟು ಹೇಳಿದಾಗ ಆಯಿತು ಅಂತ ಹೇಳಿ ಆ ಸೀತಾಕೃತಿಂ ತಾಮತ ತತ್ರ ಚಾಗತಾಂ ದಿವ್ಯಚ್ಛಲೇನ ಪ್ರಣಿಧಾಯ ಪಾವಕೆ. ಆಗ ಆ ಅಗ್ನಿಯೊಳಗೆ ಸೀತೆ ಏನೂ ತಪ್ಪು ಮಾಡಿದವನಿಗೆ ಸಮಸ್ಯೆ. ಆ ಬೀರ್ಬಲನ ಕತೆ ಕೇಳ್ತೇವೆ. ಏನು ಕಥೆ ಅಂತಂದರೆ, ಯಾರೋ ಕಳ್ಳರಿರ್ತಾರೆ, ಆ ಕಳ್ಳರನ್ನು ಕಂಡು ಹಿಡಿಯೋದಕ್ಕಾಗಿ ಅವು 10 ಮಂದಿಯನ್ನು ಕರೆದು 10 ಮಂದಿಗೆ ಒಂದೊಂದು ಕೋಲು ಕೊಡ್ತಾನೆ. ಕೋಲು ಕೊಟ್ಟಿರ್ತಾನೆ. ನಿಜವಾಗಿ ಯಾರು ಕಳ್ಳರಿದ್ದೀರಿ ಅವ್ರ ಕೋಲು 2 ಇಂಚು ಬೆಳೆದಿರ್ತದೆ, ಇದು ಅದ್ಭುತವಾದ ಕೋಲು ಅಂತೇಳಿ ಕೊಟ್ಟಿರ್ತಾನೆ. ಅವ್ರು ಭಾರಿ ತಲೆ ಓಡಿಸಿ ತಾವೇನು ಮಾಡ್ತಾನೆ ಅಂತಂದ್ರೆ, ಅವನು ಕಳ್ಳಿದ್ದಾನೆ, ಅವನು ಆ 2 ಇಂಚು ಕತ್ತರಿಸ್ಕೊಂಡು ಬರ್ತಾನೆ. ಅಂದ್ರೆ ನನ್ನ ಕೋಲ್ ಬರೋಬ್ಬರ ಬೆಳೆದಿರ್ತದೆ, ನಾನು ಸೇಫ್ ಆಗ್ತೀನಿ ಅಂತ ಹೇಳಂದು, ಮಗನೇ 2 ಇಂಚು ನೀನು ಕತ್ತರಿಸಿ ಅಂದಮೇಲೆ ನೀನೇ ಕಳ್ಳಿದ್ದೆ ಅಂತ ಹೇಳಂದು ಹಿಡಿದು ಒಯ್ದಿದ್ದಾರಂತೆ. ಹಾಗೆ ಸಮಸ್ಯೆಯವಾಗಿ ತಪ್ಪಿದ್ದವರಿಗೆ ಸಮಸ್ಯೆ, ತಪ್ಪಿಲ್ಲ ಅಂದಮೇಲೆ ನಾನೇ ಸಮಸ್ಯೆ ಪಡಲಿ, ನನಗೆ ಯಾಕೆ ಚಿಂತೆ? ರಕ್ಷಣೆಯನ್ನು ಮಾಡು, ಹೊಣೆಗಾರಿಕೆ, ಧರ್ಮವನ್ನು ನಿಯಮನವನ್ನು ಮಾಡೋ ದೇವರಿಗಿದೆ. ಯಾವ ಅಗ್ನಿ ಆದ್ರೇನು ಏನಾದ್ರೇನು ಕತೆ ಅಂತ ವಿಚಾರವನ್ನು ಮಾಡದೆ 3 ಪ್ರದಕ್ಷಿಣೆಯನ್ನು ಮಾಡಿ ಅವಳು ಸೀತೆ ಅಲ್ಲಿ ಪ್ರವೇಶವನ್ನು ಮಾಡ್ತಾಳೆ. ಪ್ರವೇಶವನ್ನು ಮಾಡಿದ ಕ್ಷಣದೊಳಗೇನೆ ಆ ಅಗ್ನಿಯಿಂದ ತಿರುಗಿ ಬರುವಾಗ 2 ಸೀತೆಯರು ಹೊರಗೆ ಬಂದರು. ರಾಮ ಒಂದು ಮಾತು ಹೇಳಿದ, ನನಗೆ ಅಪವಾದ ಬರಬಾರದು, ಆದ್ದರಿಂದಾಗಿ ಅಗ್ನಿಯೊಳಗೆ ಪ್ರವೇಶ ಮಾಡೋದಕ್ಕಾಗಿ ನಿನಗೆ ಹೇಳಿದ್ದೇನೆ ಅಂತ ಹೇಳಿದ. ಎಷ್ಟು ವಿಚಿತ್ರ ರಾಮ ಅಂದರೆ, ಇದೇ ಕೃಷ್ಣನಾದಾಗ ಇಂಥ 1000 ಅಪವಾದಗಳನ್ನು ಹೊತ್ತುಕೊಂಡು ಮತ್ತು ನಾನು ಸ್ವಾಮಿಯಾಗಿ ಇದ್ದೇನೆ, ನಾನು ಜಗದೊಡೆಯನೆ ಎಂದು ತೋರಿಸಿಕೊಟ್ಟ. ಆದರೆ ರಾಮನಾಗಿರುವಾಗ ನನ್ನಲ್ಲಿ ನಾನು ಮನುಷ್ಯರಂತೆ ಇದ್ದೇನೆ, ನಾನು ಮನುಷ್ಯರ ಸ್ವಭಾವದಲ್ಲಿ ಇದ್ದೇನೆ, ನನಗೆ ಯಾವ ಜನರ ಅಪವಾದವನ್ನು ನಾನು ಹೊತ್ತುಕೊಳ್ಳುವುದಿಲ್ಲ. ಮಹಾಭಾರತದಲ್ಲಿ ಈ ವಿಷಯಕ್ಕೆ ಅನೇಕ ಮಾತುಗಳು ಹೇಳ್ತಾರೆ. ಜನರ ಅಪವಾದಕ್ಕಿಂತಲೂ ಕಲ್ಲು ಕಟ್ಟಿಕೊಂಡು ನೀರಾಗಿ ಬೀಳುವುದು ಬಹಳ ಉತ್ತಮವಾದದ್ದು ಅಂತ ಹೇಳ್ತಾರೆ. ಸುಮ್ಮನೇನೋ ಮಾತಾಡ್ತಾ ಹೇಳಿರ್ತಾರೆ, ಇಲ್ಲ ಅವ್ರು ಹೋಗ್ಯಾರಪ್ಪ, ರಾಯಚೂರಿಗೆ ಹೋಗ್ಯಾರ ಅಂತ ಹೇಳಿರ್ತಾರೆ. ಇವು ಕೇಳಿಸಿಕೊಂಡು ಅವನು ಕರೆನೆ ಕಳಿಸಿ ಅವ್ರ ಹೆಸರಲ್ಲೇ 10 ದಿನದ ಶ್ರಾದ್ದ ಮಾಡಿ ಮುಗಿಸಿಬಿಟ್ಟಿರ್ತಾರೆ. ಹಾಗೆಲ್ಲ ಅಲ್ಲ, ಏನದ ಅಪವಾದಗಳು ಬಾರದಿರುವ ಹಾಗೆ
ತನ್ನನ್ನು ತಾನು ರಕ್ಷಣೆಯನ್ನು ಮಾಡಿಕೊಳ್ಳುವುದು ಇದು ದೊಡ್ಡದಾದ ಹೊಣೆಗಾರಿಕೆ ಅನ್ನೋದನ್ನು ರಾಮ ತಿಳಿಸಿಕೊಡ್ತಾನೆ. ಸೀತೆ ಬಂದ ಕ್ಷಣಕ್ಕೆ ಯಾರು ಇವಳು, ಎರಡು ಯಾಕೆ ಬಂತು ಅಂತ ಕೇಳಿದಾಗ ಶ್ರೀಮದ್ ಆಚಾರ್ಯರು ಸಾಕಷ್ಟು ನಿರ್ಣಯಗಳನ್ನು ಕೊಡ್ತಾರೆ. ಸೀತೆ ಈ ರಾವಣನ ಹತ್ರ ಇರುವ ಸೀತೆಯಲ್ಲ, ಇವಳು ಅಗ್ನಿಯ ಮಗಳು ವೇದವತಿ. ಈ ವೇದವತಿಯೊಳಗೆ ಸ್ವಯಂ ಇಂದ್ರದೇವ ತಾನು ಕುಳಿತುಕೊಂಡಿರ್ತಾನೆ. ಯಾಕೆ ಅಂತಂದ್ರೆ ಸೀತೆಯ ಮಾಡುವ ವ್ಯವಹಾರಗಳು ಈ ವೇದವತಿಗೆ ಬರಲಿಕ್ಕಿಲ್ಲ. ಹಾಗಾಗಿ ಎಲ್ಲ ವ್ಯವಹಾರಗಳು ಚೊಕ್ಕಾಗಿ ಬರಬೇಕು ಎನ್ನುವ ಕಾರಣಕ್ಕಾಗಿ ಇಂದ್ರ ತಾನು ಕುಳಿತುಕೊಂಡು ಸೀತೆ ಎಲ್ಲ ಕಷ್ಟಗಳನ್ನು ತಾನು ವೇದವತಿ ಅನುಭವಿಸಿರ್ತಾರೆ. ಆದ್ದರಿಂದಾಗಿ ಆ ಸೀತೆ ಎಷ್ಟು ವಿಚಿತ್ರವಾಗಿರ್ತಕ್ಕಂಥ, ಯಾವ ಹೆಂಡತಿನೂ ಹೇಳುವುದಿಲ್ಲ ಇನ್ನೊಂದು ಹೆಣ್ಣನ್ನು ಮದುವೆ ಮಾಡಿಕೋ ಅಂತ. ಆದರೆ ಸೀತೆಗೆ ಗೊತ್ತು, ಕಾನ್ಫಿಡೆಂಟ್. ಯಾಕೆ ಹೇಳುವುದಿಲ್ಲ ಅಂತಂದ್ರೆ ಈಗಿನವರು ನನಗೆ ಕೊಡಬೇಕಾದದ್ದು ಎಲ್ಲಿ ಭಾಗವಾಗುತ್ತೋ ಅನ್ನೋ ಟೆನ್ಷನ್. ಸೀತೆಗೆ ಇಷ್ಟು ಕಾನ್ಫಿಡೆಂಟ್ ಅಂದ್ರೆ ನನಗೆ ಸಿಗುವುದರೊಳಗೆ ಇಂಚಿಂಚೂ ಕಡಿಮೆ ಆಗೋದಿಲ್ಲ. ಎಷ್ಟಾದ್ರೂ ಮದುವೆ ಮಾಡಿಕೊಂಡು ನಂದೇನು ಗಂಟು ಹೋಗೋದು, ನನಗೆ ಕಡಿಮೆ ಆದ್ರೆ ಸಮಸ್ಯೆ. ಹಾಗಾಗಿ ಸೀತೆ ಹೇಳ್ತಾಳೆ, ಏನಿಲ್ಲ ರಾಮ, ನಾನು ಕೈಲಾಸದೊಳಗೆ ರುದ್ರದೇವರಿಂದ ಆರಾಧಿತಳಾಗಿದ್ದೆ, ನನ್ನನ್ನು ರಾವಣ ಮುಟ್ಟಿಲ್ಲ, ನನ್ನ ರಾವಣ ಕಣ್ಣೆತ್ತಿ ನೋಡಿಲ್ಲ, ನನ್ನ ಬದಲಾಗಿ ಎಲ್ಲ ಕಷ್ಟಗಳನ್ನು ಇವಳು ಅನುಭವಿಸಿದ್ದಾಳೆ. ಆದ್ದರಿಂದಾಗಿ ಪ್ಲೀಸ್ ನನ್ನ ಜಾಗಕ್ಕೆ ಇವಳು ನಿಂತದ್ದಕ್ಕಾಗಿ ಇವಳನ್ನು ಮದುವೆ ಆಗಲ್ಲ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ರಾಮ ಸ್ಪಷ್ಟವಾಗಿ ಹೇಳ್ತಾನೆ, ಸರ್ವಥಾ ನಾನು ಮದುವೆ ಆಗುವುದಿಲ್ಲ. ಯಾಕೆಂದರೆ ಈ ಅವತಾರದೊಳಗೆ ನಾನು ಏಕಪತ್ನಿ ವ್ರತಸ್ಥ. ಹಾಗಾದ್ರೆ ಮುಂದಿನ ಅವತಾರ ಕೃಷ್ಣಾವತಾರದೊಳಗೆ ಮದುವೆ ಮಾಡಿಕೊಲ್ಲ. ಕೃಷ್ಣಾವತಾರದೊಳಗೆ 16,108 ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. ಅಲ್ಲಿ ಬೇರೆ ಮತ್ತೆ 16,000ದೊಳಗೆ ಇದೊಂದು ಮಾಡ್ಕೊಂಡ್ರೆ ಏನು ಗಂಟು ಹೋಗೋದದ ಅಂತಂದ್ರೆ ಇಲ್ಲ. ನಂದು ರೂಲ್ಸ್ ಎಂದು ನಾನು ಮೀರೋದಿಲ್ಲ, ನನ್ನ ಇಚ್ಛೆಯನ್ನು ನಾನು ಮೀರೋದಿಲ್ಲ. ಅದು ಎಷ್ಟದ ಅಷ್ಟೇ ಆಗುತ್ತೆ. ಹಾಗಾದ್ರೆ ಯಾವಾಗ 28ನೇ ಕಲಿಯುಗದೊಳಗೆ ಇವಳಿಗಾಗಿಯೇ ನಾನು ಪ್ರತ್ಯೇಕವಾದ ರೂಪವನ್ನು ತಾಳಿ ಬಂದು ಅತ್ಯಂತ ದಿವ್ಯವಾದ ವಿವಾಹವನ್ನು ಮಾಡಿಕೊಳ್ತೇನೆ, ಏನೋ ವಿಚಾರವನ್ನು ಮಾಡಬೇಡ ಅಂತ ಆಶ್ವಾಸನೆಯನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಕಳಿಸ್ತಾನೆ. ಅಥೋ ಗಿರೇರನಯ ಪರಸ್ತಾತ್ ಏವಾನರ ರಾವಣ ಬಾಣಪೀಡಿತ. ಆಮೇಲೆ ಆ ಸೀತೆಯನ್ನು ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡ, ಸ್ವೀಕಾರವನ್ನು ಮಾಡಿದ. ನೀನು ಶುದ್ಧಳಾಗಿದ್ದೀಯೋ ಇಲ್ಲೋ ಎನ್ನುವ ಸಂಶಯ ನನಗೆ ಎಳ್ಳಷ್ಟು ಇಲ್ಲ, ಜಗತ್ತು ಸಂಶಯ ಪಡಬಾರದು ಎನ್ನುವ ಕಾರಣಕ್ಕಾಗಿ ಅಗ್ನಿಯೊಳಗೆ ಪ್ರವೇಶ ಮಾಡಿದ್ದೇನೆ. ಆಮೇಲೆ ನಾಳಿಂದ ನೀನು ಚುಚ್ಚುಗೋದು ಕೊಡಬೇಡ, ನಾನಿಷ್ಟು ಶುದ್ಧವಾಗಿದ್ರು ನನಗೆ ಪರೀಕ್ಷಾ ಕೊಟ್ಟಿದ್ರಿ ಅಂತ ಅಲ್ಲಿಗೆ ಹೋಗಬೇಡ, ನೀನು ಪರಿಶುದ್ಧತಮಳಾಗಿದ್ದೀಯಾ, ಇದು ನನಗೆ ಗೊತ್ತು ಅಂತ ಹೇಳಿ ಪ್ರೀತಿಯಿಂದ ರಾಮ ತಾನು ಸ್ವೀಕಾರವನ್ನು ಮಾಡ್ತಾನೆ. ಮುಮೋದ ಸಂಪ್ರಾಪ್ಯ ಚ ತಾಂಸ ರಾಮ ಸಾಚೈವ ದೇವಿ ಭಗವಂತಮಾಪ್ಯ. ರಾಮನ ಜೊತೆಗೇನೆ ಅಖಂಡವಾಗಿ ಇರುವ ಸೀತೆಗೆ ಕಿಂಚಿತ್ತೂ ಆನಂದ ಕಡಿಮೆ ಇಲ್ಲ. ಆದರೂ ಮತ್ತೊಂದು ವಿಶಿಷ್ಟವಾದ ರಾಮನ ಜೊತೆಗೆ ಆಲಿಂಗನವನ್ನು ಮಾಡಿಕೊಂಡಾಗ ಇನ್ನೂ ದಿವ್ಯವಾಗಿರ್ತಕ್ಕಂಥ ಆನಂದವನ್ನು ಸೀತೆ ಅನುಭವಿಸಿದಳು ಎಂಬುದಾಗಿ ತಿಳಿಸ್ತಾರೆ. ಅದಾದ ಮೇಲೆ ಅಲ್ಲೇ ಸುಷೇಣ ಕಪಿ ಇರ್ತಾನೆ. ಸುಷೇಣಿಗೆ ಹೇಳ್ತಾನೆ, ಓಯ್ ಸುಷೇಣ, ಈಗಿಂದೀಗಲೇ ಯಾವ ಕಪಿಗಳು ಸತ್ತಿದ್ದಾರೆ ನೋಡು, ಎಲ್ಲರೂ ಬದುಕಬೇಕು ಅಂತ ಹೇಳಿ ಸತ್ತ ಎಲ್ಲ ಕಪಿಗಳನ್ನು ಆ ಕ್ಷಣಕ್ಕೆ ರಾಮದೇವರು ಬದುಕಿಸ್ತಾನೆ. ಯಾಕೆ ಬದುಕಿಸಿದ ಅಂದರೆ ಮುಂದೆ ಒಳ್ಳೆ ಕಾಲವಿತ್ತು. ತ್ರೇತಾಯುಗ, ದ್ವಾಪರ ಯುಗ ಒಳ್ಳೆ ಕಾಲಗಳಿತ್ತು, ಧಾರ್ಮಿಕವಾದ ಕಾಲಗಳಿತ್ತು. ಆದ್ದರಿಂದಾಗಿ ಅವ್ರನ್ನೆಲ್ಲರನ್ನೂ ಬದುಕಿಸಿದ ರಾಮ. ಅದೇ ಕೃಷ್ಣನಾಗಿ ಬಂದಾಗ ಮುಂದೆ ಅತೀ ಘೋರವಾದ ಕೆಟ್ಟ ಕಾಲಿತ್ತು. ತನ್ನ ಬಳಗದವ್ರನ್ನೆಲ್ಲರನ್ನೂ ಸಂಹಾರವನ್ನು ಮಾಡಿ ಹಾಕಿದ, ದೇವತೆಗಳು ಯಾರೂ ಉಳಿಬಾರ್ದು ಅಂತೇಳಿ. ಹಾಗಾಗಿ ದೇವರ ಆಟವೇ ತಿಳಿಯುವುದಿಲ್ಲ. ತುಂಬ ವಿಚಿತ್ರವಾಗಿರುವಂಥದ್ದು. ಎಲ್ಲರನ್ನೂ ಬದುಕಿಸಿದ, ಹೇಳಿದ, ಹನುಮಂತನಿಗೆ ಆಜ್ಞೆಯನ್ನು ಮಾಡಿದ. ಹನುಮಂತ, ನೀನು ಈಗಿಂದೀಗಲೇ ಹೋಗಿ ಭರತನಿಗೆ ವಿಷಯವನ್ನು ಮುಟ್ಟಿಸು. ಯಾಕೆ ಅಂತಂದರೆ ಭರತ ಇನ್ನು ಅಗ್ನಿ ಪ್ರವೇಶವನ್ನು ಮಾಡಬಾರದು. ಯಾಕೆ ಇವತ್ತಿಗೆ ಸರಿಯಾಗಿ 14 ವರ್ಷ ಮುಗಿತಾ ಬಂದಿದೆ. ಆದ್ದರಿಂದಾಗಿ ನಿನ್ನಲ್ಲಿ ಅತ್ಯಂತ ವೇಗ ಇದೆಯಲ್ಲ, ನೀನು ಶೀಘ್ರದೊಳಗೆ ಹೋಗಿ ತಿಳಿಸು ಅಂತ ಹೇಳಿದ. ವಿಭೀಷಣನಿಗೆ ಕರೆದ. ವಿಭೀಷಣ, ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಯ್ತಲ್ಲ? ಹೌದು ಸ್ವಾಮಿ, ಎಲ್ಲ ಕಷ್ಟಗಳು ಪರಿಹಾರ ಆಯ್ತು. ಹಾಗಾದ್ರೆ ಅವತ್ತೇ ಮಣ್ಣಿನಿಂದ ನಾನು ನಿನಗೆ ಅಭಿಷೇಕವನ್ನು ಮಾಡಿ ಇಡೀ ರಾಕ್ಷಸರ ಸಾಮ್ರಾಜ್ಯಕ್ಕೆ ನಿನ್ನ ರಾಜನನ್ನಾಗಿ ಮಾಡಿದ್ದೆಲ್ಲ, ಇವತ್ತು ನಿಜವಾಗಿ ಮಾಡ್ತೇನೆ ಅಂತ ಹೇಳಿ ಪೀಠದ ಮೇಲೆ ಕೂಡಿಸಿ, ಸಿಂಹಾಸನದ ಮೇಲೆ ಕೂಡಿಸಿ ಸ್ವಯಂ ರಾಮದೇವರು ಪಟ್ಟಾಭಿಷೇಕವನ್ನು ಮಾಡ್ತಾರೆ. ದಿವ್ಯವಾಗಿ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಆಗ ಮಂಡೋದರಿ ತಾನು ದುಃಖ ಪಡ್ತಾಳೆ. ಈ ಹಿರಣ್ಯಕಶಿಪು, ರಾವಣ ಮತ್ತು ಶಿಶುಪಾಲ ಇವರದೆಲ್ಲ ವೈಭವವೇನು ಅಂತಂದರೆ ಸ್ವಯಂ ದೇವರೇ ನಿಂತು ಅವರ ಅಂತ್ಯಕರ್ಮವನ್ನು ಮಾಡಿಸ್ತಾನೆ. ಅಲ್ಲಿ
ಹಿರಣ್ಯಕಶಿಪುವಿಗೆ ಪ್ರಹ್ಲಾದನಿಗೆ ಹೇಳ್ತಾನೆ, ನೀನು ಈಗಿಂದೀಗೆ ಅಂತ್ಯ ಸಂಸ್ಕಾರವನ್ನು ಮಾಡು ಅಂತ. ಇಲ್ಲಿ ರಾಮ ವಿಭೀಷಣನಿಗೆ ಆಜ್ಞೆಯನ್ನು ಮಾಡ್ತಾನೆ, ಶೀಘ್ರದೊಳಗೆ ಅಂತ್ಯ ಸಂಸ್ಕಾರವನ್ನು ಮಾಡು ಅಂತೇಳಿ. ಇಷ್ಟೆಲ್ಲ ಸೌಭಾಗ್ಯ ಯಾಕೆ ಅಂತಂದರೆ ಅವರು ಮುಕ್ತಿ ಯೋಗ್ಯರು, ವಿಷ್ಣುವಿನ ನಿತರಾಂ ಭಕ್ತರು ಅಂತ ಹೇಳಿ ಅವರನ್ನು ಉದ್ಧಾರವನ್ನು ಮಾಡಿದ. ಸಮನ್ ವ್ರಜಾನ್ ಪಿತರಂ ಸ ತತ್ರ ಸಮಾಗತಂ. ಅಷ್ಟೇ ಅಲ್ಲ, ರಾಮದೇವರು ಇನ್ನೊಂದು ಕಾರ್ಯವನ್ನು ಮಾಡ್ತಾನೆ. ಆ ಸುಷೇಣ ಯಾರು ಅಂತಂದರೆ ದೇವತೆಗಳ ವೈದ್ಯರು, ಅಶ್ವಿನಿ ದೇವತೆಗಳ ಅವತಾರ. ಆ ಸುಷೇಣನಿಗೆ ಹೇಳ್ತಾನೆ, ಈಗಾಗಲೇ ಸತ್ತು ಸುಟ್ಟು ಹೋಗಿ ಕೆಲವು ಶರೀರಗಳೆಲ್ಲ ಹಾಳಾಗಿ ಹೋಗಿತ್ತು, ಅವ್ರು ಯಾರು ಯಮಲೋಕದಲ್ಲಿದ್ದಾರಲ್ಲ ಅವ್ರನ್ನೆಲ್ಲರನ್ನೂ ಕರೆದುಕೊಂಡು ಬಾ ನೀನು ಅಂತ ಹೇಳಿ ಅವರನ್ನೂ ಕರೆಸಿ ಅವರನ್ನು ಬದುಕಿಸ್ತಾನೆ ರಾಮ. ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ವಿಭೀಷಣೇನಾರ್ಪಿತ ಮಾರುರೋಹ. ಆಗ ವಿಭೀಷಣ, ನಾನು ನಿನಗೇನೋ ಕೊಡಬೇಕು ಸ್ವಾಮಿ, ಇಷ್ಟು ಅನುಗ್ರಹವನ್ನು ಮಾಡಿದ್ದೀಯಾ ಅಂತ ಹೇಳಿ ವಿಚಾರವನ್ನು ಮಾಡಿ ಆ ಪುಷ್ಪಕ ವಿಮಾನವನ್ನು ಸಮರ್ಪಣೆಯನ್ನು ಮಾಡಿದಾಗ ಮಧ್ಯದೊಳಗೆ ರಾಮ ಆ ಪುಷ್ಪಕ ವಿಮಾನದಲ್ಲಿ ವಿರಾಜಮಾನಾಗ್ತಾನೆ. ಒಂದು ಕಡೆಗೆ ಲಕ್ಷ್ಮಣ, ಕಾಲಿನಲ್ಲಿ ಹನುಮಂತ, ಪಕ್ಕದಲ್ಲಿ ಸೀತೆ, ವಿಭೀಷಣ, ಎಲ್ಲ ಕಪಿಗಳು, ಕೋಟಿ ಕಪಿಗಳು ಆ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡಿದ್ದಾರೆ. ದದರ್ಶಜ ಪುರೀಂ ಜಗಾಮಾಶು ನಿಜಾಮಯೋಧ್ಯಾಂ ಪುರೋ ಹನುಮಂತ ಮತೋನ್ಯಯೋಜಯತ. ಹೀಗೆ ಎಲ್ಲರಿಂದ ಸ್ತುತ್ಯನಾಗಿ ಸಂಸ್ತುತ್ಯನಾಗಿರ್ತಕ್ಕಂಥ ನಮ್ಮ ರಾಮದೇವ ತಾನು ಅಯೋಧ್ಯ ಪಟ್ಟಣಕ್ಕೆ ಹೊರಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಅಯೋಧ್ಯ ಪಟ್ಟಣದೊಳಗೆ ರಾಮನ ದಿವ್ಯವಾದ ಪಟ್ಟಾಭಿಷೇಕ, ರಾಮ ಸೇವೆ ಮಾಡಿದ ಇವರೆಲ್ಲರಿಗೂ ಉಪಾಯನವನ್ನು ಕೊಡ್ತಾನೆ. ರಾಮನ ಗುಣಗಳೆಂಥದ್ದಿವೆ ಅದೆಲ್ಲ ವಿಷಯಗಳು ನಾಳೆಯ ದಿನ ಬರ್ತದೆ. ವಿಶೇಷವಾಗಿ ನಾಳೆಯಿಂದ ತಿಳಿದುಕೊಳ್ಳೋಣ ಎಂಬುದಾಗಿ ತಿಳಿಸ್ತಾ ದಾಸರಾಯರು ಒಂದು ಹಾಡಿನೊಳಗೆ ಹೇಳ್ತಾರೆ, ರಾಮ ನಿನ್ನ ನಾಮ ಒಂದಿದ್ದರೆ ಸಾಕು, ಮುನಿದರೆ ಮುನಿ ಶ್ರೀರಾಮ ನಿನ್ನಾಣೆ. ನೀನು ನನ್ನ ಮೇಲೆ ಸಿಟ್ಟಾದ್ರೆ ಸಿಟ್ಟಾಗು, ನನಗೇನು ಭಾಳ ಚಿಂತೆ ಇಲ್ಲ. ಆದರೆ ನಿನ್ನ ನಾಮ ಮಾತ್ರ ನನ್ನ ಬಾಯಿಯೊಳಗೆ ಅಖಂಡವಾಗಿ ಇರಬೇಕು. ಯಾಕೆ? ಸಾರೇ ಸಂಗಡ ಬರುವ ಅಖಂಡವಾಗಿ ನನ್ನ ಜೊತೆಗೆ ಇರುತ್ತೆ ನಿನ್ನ ನಾಮ. ಹೊತ್ತಿದ ಪಾಪಗಳ ತರಿಬ, ಎಲ್ಲ ಪಾಪಗಳು ಏನೇವೆ ಆ ಎಲ್ಲ ಪಾಪಗಳನ್ನು ಕತ್ತರಿಸಿ ಹಾಕುತ್ತೆ. ಹೀಗೆ ಪುರಂದರದಾಸರು ಈ ಒಂದು ಹಾಡಿನೊಳಗೆ ಬಹಳ ಸುಂದರವಾಗಿ ರಾಮನಾಮದ ವೈಭವವನ್ನು ಕೊಂಡಾಡ್ತಾರೆ. ಸಾಧ್ಯವಾದರೆ ನಾನು ಅದನ್ನೆಲ್ಲರಿಗೂ ಕಳಿಸ್ತೇನೆ. ಕಲಿಯಲೇಬೇಕು, ಅವಶ್ಯವಾಗಿ ಕಲಿಯಬೇಕು ಅಂತ ದಿವ್ಯವಾಗಿರ್ತಕ್ಕಂಥ ನಾಮ. ಮುನಿದರೆ ಮುನಿ ಶ್ರೀರಾಮ ನಿನ್ನಾಣೆ, ನಿನ್ನ ನಾಮ ಒಂದಿದ್ದರೆ ಸಾಕು ಅಂತ ಕೊಂಡಾಡ್ತಾರೆ. ಹಾಗೆ ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಈ ಕಥೆಯನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತೇನೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ನಿತ್ಯ ಇದನ್ನು ಜಪ ಪಾರಾಯಣ ಅಥವಾ ಹೇಳಿಸ್ತಾ ಇರೋದು ಒಂದೇ ಉದ್ದೇಶ, 5 ಸಲ ಹೇಳಿದ್ದು ನಮಗೆ ಮನೆಗೆ ಹೋದ ಮೇಲೆ ಕನಿಷ್ಠ ಒಂದು 10 ಸಲ ಹೇಳುವಂತ ಆಗಲಿ ಅಂತ. ಮತ್ತು 10 ಸಲ ಹೇಳ್ದೇ ಇದ್ರೆ ಮತ್ತೆ ಹೇಳಿಸಿದ್ದಿದ್ರೆ ಟೈಮ್ ನನಗೂ ನಿನಗೂ ಇಬ್ಬರಿಗೂ ವೇಸ್ಟ್ ಆಗುತ್ತೆ. ಅದರಿಂದಾಗಿ ಹಾಗಾಗೋದು ಬೇಡ. ನಿತ್ಯ ಒಂದು 11 ಸಲ 108 ಸಲ ನಮಗೆ ಎಷ್ಟು ಸಮಯವಿದೆ, ಸಮಯ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಏನಾದರೂ ಮಾಡಿ ತಾರಕ ಮಂತ್ರ ಇದು. ತಾರಕ ಮಂತ್ರ ನಮ್ಮನ್ನು ಎಲ್ಲ ಪಾಪಗಳಿಂದ, ಎಲ್ಲ ಕಷ್ಟಗಳಿಂದ, ಎಲ್ಲದರಿಂದಲೂ ಉದ್ಧಾರವನ್ನು ಮಾಡುವಂತಹ ದಿವ್ಯವಾದ ಮಂತ್ರ. ಆದ್ದರಿಂದಾಗಿ ಈ ಮಂತ್ರದ ಜಪವನ್ನು ಮಾಡೋಣ, ಚಿಂತನೆಯನ್ನು ಮಾಡೋಣ, ಉಪಾಸನೆಯನ್ನು ಮಾಡೋಣ. ರಾಮದೇವರ ಗುಣಗಳನ್ನು ಚಿಂತನೆಯನ್ನು ಮಾಡಿ ರಾಮದೇವರ ಗುಣಗಳ ಪ್ರತಿಬಿಂಬಭೂತವಾದ ಗುಣಗಳನ್ನು ನಮ್ಮಲ್ಲಿ ಅಭಿವ್ಯಕ್ತಗೊಳಿಸಿಕೊಳ್ಳುವುದಕ್ಕೆ ಕಾರಣರಾಗೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜೈ ಶ್ರೀರಾಮ್.